ಈ ಒಂದು ಜಗತ್ತಿನಲ್ಲಿ ಬಹಳ ಹೆಸರುಗಳಿದೆ. ಆ ಹೆಸರುಗಳಿಗೆ ಅವದ್ದೇ ಆದಂತಹ ಡೇಟ್ ಆಫ್ ಬರ್ತ್ಗಳಿದೆ, ದಿನಾಂಕಗಳಿದೆ. ಮೇನ್ ಡೇಟ್ ಆಫ್ ಬರ್ತ್ ಒಂದು ಹೆಸರಿನ ಬಗ್ಗೆ ಒಂದು ಮಹತ್ವವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಗೂ ಇವಾಗ ನೋಡಿ, ಸಾಮಾನ್ಯವಾಗಿ ಅವರ ಲೈಫ್ ಬಿಗಿನಿಂಗ್ ಆಗೋದೇ ಹುಟ್ಟಿದ ಒಂದು ದಿನಾಂಕದಿಂದ. ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಲೊಕೇಶನ್, ಬ್ರಾಂಚಸ್ ಎಲ್ಲಿದೆ, ಹಾಗೆ ಕಾಂಟ್ಯಾಕ್ಟ್ ಏನಿದೆ ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿರ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ರಂಜಿತಾ ಸುರೇಶ್. ಇವತ್ತು ನಾನಿರುವಂತಹ ಜಾಗ ಯಾವುದು ಅನ್ನೋದಕ್ಕಿಂತ ನಾನು ಯಾರ ಜೊತೆಗಿದ್ದೀನಿ ಅನ್ನೋದು ಬಹಳ ಮುಖ್ಯ. ಈ ಒಂದು ಜಗತ್ತಿನಲ್ಲಿ ಬಹಳ ಹೆಸರುಗಳಿದೆ. ಆ ಹೆಸರುಗಳಿಗೆ ಅವದ್ದೇ ಆದಂತಹ ಡೇಟ್ ಆಫ್ ಬರ್ತ್ಗಳಿದೆ, ದಿನಾಂಕಗಳಿದೆ. ಆ ದಿನಾಂಕಗಳೇನು? ನಾರ್ಮಲಿ ನಂಬರ್ಸ್. ಹಾಗಾದ್ರೆ ಆ ನಂಬರ್ಸ್ ನಮ್ಮ ಹೆಸರುಗಳ ಮೇಲೆ ಇಡ್ಲಾಗತ್ತಾ? ನಮ್ಮ ಹೆಸರುಗಳನ್ನ ಆ ನಂಬರ್ಸ್ಗಳ ಮೇಲೆ ಇಡ್ಲಾಗತ್ತಾ? ಹಾಗಾದ್ರೆ ಆ ನಂಬರ್ಸ್ಗಳೇ ನಮ್ಮ ಜೀವನವನ್ನ ಅಳಿಯತ್ತಾ? ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಆಚಾರ್ಯ ಶಕ್ತಿ ಗುರುಗಳು. ಗುರುಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಗೆ ಹೇಳಿದ ಹಾಗೆ ಆಚಾರ್ಯ ಶಕ್ತಿ ಗುರುಗಳು 15 ವರ್ಷಗಳ ಕಾಲ ಈ ಒಂದು ನ್ಯೂಮರಾಲಜಿ ಮತ್ತೆ ಆಧ್ಯಾತ್ಮಿಕ ಸಂಶೋಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹವರು, ಅವರದ್ದೇ ಆದಂತಹ ಚಿಂತನೆಗಳನ್ನ ಹೊಂದಿರುವಂತಹವರು. ಸರ್, ನಾನು ನಿಮಗೆ ಹೇಳ್ತಾ ಇದ್ದ ಹಾಗೆ ಸಂಶೋಧನೆಯಲ್ಲಿ ನಿಮ್ಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ, ನ್ಯೂಮರಾಲಜಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ನಿಮಗೆ ಮೊದಲನೇ ಕೇಳುವಂತಹ ಕ್ವಶನ್ ಏನು ಅಂತ ಅಂದ್ರೆ, ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಡೇಟ್ ಆಫ್ ಬರ್ತ್ಗಳು ನಮ್ಮ ಹೆಸರನ್ನ ಅಳಿಯತ್ತೆ ಅನ್ನುವಂತಹದ್ದು ಈಗಾಗಲೇ ಗೊತ್ತಿರುವಂತಹದ್ದು. ಹೌದು. ಹೇಗೆ ಡೇಟ್ ಆಫ್ ಬರ್ತ್ಗಳು ಅಥವಾ ಸಂಖ್ಯೆಗಳು ನಮ್ಮ ಹೆಸರನ್ನ, ನಮ್ಮ ಜೀವನವನ್ನ ನಮ್ಗೆ ಹೇಗೆ ಅಳಿಯತ್ತೆ ಅನ್ನೋದು ಎಲ್ಲರಿಗೂ ಇರುವಂತಹ ಒಂದು ಕ್ವಶನ್ ಮಾರ್ಕ್ ಅಂತಾನೆ ಹೇಳ್ಬೋದು. ಸರ್, ಅದನ್ನ ನೀವು ಇವತ್ತಿನ ಸಂಚಿಕೆಯಲ್ಲಿ ನಮ್ಗೆ ತಿಳಿಸ್ಕೊಟ್ರೆ ತುಂಬಾ ಉಪಯೋಗ ಆಗತ್ತೆ ಅಂತ. ನಿಜವಾಗ್ಲೂ ದಯವಿಟ್ಟು ನಾನು ತಿಳಿಸ್ಕೊಡ್ತೇನೆ. ಈ ನೋಡಿ, ಈ ಒಂದು ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ನಾನು ಮೇನ್ ಡೇಟ್ ಆಫ್ ಬರ್ತ್ ಒಂದು ಹೆಸರಿನ ಬಗ್ಗೆ ಒಂದು ಮಹತ್ವವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಇವಾಗ ನೋಡಿ, ಸಾಮಾನ್ಯವಾಗಿ ಅವರ ಲೈಫ್ ಬಿಗಿನಿಂಗ್ ಆಗೋದೇ ಹುಟ್ಟಿದ ಒಂದು ದಿನಾಂಕದಿಂದ. ಆಯ್ತಾ? ಆ ಬರ್ತ್ ಡೇಟ್ ಏನಿದೆ ಅಲ್ವಾ, ಆ ಹುಟ್ಟಿದ ದಿನಾಂಕವನ್ನು ನಾವು ಬರ್ತ್ ಡೇಟ್ ಅಂದರೆ ಮೂಲಾಂಕ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಅದಕ್ಕೆ ಡೆಸ್ಟಿನಿ ನಂಬರ್ ಅಂತಲೂ ಬರುತ್ತೆ. ಇವೆರಡರ ಸಿಂಕಿಂಗ್ ಏನಿರುತ್ತಲ್ವ, ಇವೆರಡು ಕಾಂಬಿನೇಷನ್ ಏನಿರುತ್ತಲ್ಲ, ಅದು ನಮ್ಮ ಹೆಸರಿನ ಮೇಲೆ ಪ್ರಭಾವ ಬೀರುತ್ತೆ. ಇವಾಗ ನೋಡಿ, ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಸಾರ್ವಜನಿಕವಾಗಿ ನೀವು ನಮ್ಮ ಪರಿಚಯ ಆದ್ರಿ, ನಾವು ಮೊದಲೇ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇನು ನಮ್ಮ ಹೆಸರನ್ನ. ಹೌದು. ಡೇಟ್ ಆಫ್ ಬರ್ತ್ ಏನಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಏನಾಗ್ತದೆ, ಇವು ಎರಡರ ಒಂದು ಕಾಂಬಿನೇಷನ್ ಮೇಲೆ ನಾವು ಹೆಸರನ್ನ ಚೂಸ್ ಮಾಡಬೇಕಾಗ್ತದೆ. ಆ ಹೆಸರು ಇವೆರಡು ನಂಬರ್ಗೆ ಒಂದು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇರಬೇಕು. ಇದಕ್ಕೂ ಮೂಲ ಅಂದ್ರೆ ಬರ್ತ್ ಡೇಟ್ಗೂ ಮ್ಯಾಚ್ ಆಗಬಾರ್ದು, ಡೆಸ್ಟಿನಿ ನಂಬರ್ಗೂ ಮ್ಯಾಚ್ ಆಗಬಾರ್ದು. ಒಂದು ಬರ್ತ್ ಡೇಟ್ಗೂ ಮತ್ತು ಡೆಸ್ಟಿನಿ ನಂಬರ್ಗೂ ಎರಡಕ್ಕೂ ಮ್ಯಾಚ್ ಆಗೋ ಥರ ನೀವು ನೇಮ್ ನಂಬರ್ನ ಚೂಸ್ ಮಾಡಬೇಕಾಗ್ತದೆ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಈಗ ಯಾರ್ದಾದ್ರೂ ಒಂದು ಬರ್ತ್ ಡೇಟು ನಂಬರ್ 8 ಅನ್ಕೊಳ್ಳಿ, 8ನೇ ತಾರೀಕು ಹುಟ್ಟಿದ್ರೆ ಅವರ ಹೆಸರು 8ಕ್ಕೆ ಮ್ಯಾಚ್ ಆಗ್ಬೇಕಂತೇನಿಲ್ಲ. ಡೆಸ್ಟಿನಿನಲ್ಲಿ 5 ಬರುತ್ತೆ, 6 ಬರುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು 5, 6ಗೆ ಮ್ಯಾಚ್ ಮಾಡ್ಕೋಬೇಕಂತೇನಿಲ್ಲ. ಇವೆರಡರೂ ಸಂಖ್ಯೆಗಳಿಗೆ ಮಿತ್ರತ್ವ ಇರುವಂಥ, ಫ್ರೆಂಡ್ಲಿ ಇರುವಂಥ ನಂಬರ್ನ ನೇಮ್ ನಂಬರ್ ಆಗಿ ಚೂಸ್ ಮಾಡೋದ್ರಿಂದನೇ ನಿಮ್ಮ ಲೈಫಲ್ಲಿ ಅಲೈನ್ಮೆಂಟ್ ಬರುತ್ತೆ. ನೇಮ್, ಫೇಮು, ಸಕ್ಸಸ್ಸು ಎಲ್ಲ ಸಿಗುತ್ತೆ. ಹಾಗಾದ್ರೆ ಸರ್, ಈ ಡೆಸ್ಟಿನಿ ನಂಬರ್ ಮತ್ತೆ ನಮ್ಮ ಈ ಮೂಲ ನಂಬರ್ ಅವೆರಡು ಕೂಡ ಚೇಂಜ್ ಇರುತ್ತೆ ಹಾಗಾದ್ರೆ? ಹೌದು. ಯಾಕಂದ್ರೆ ಬರ್ತ್ ಡೇಟು, ಮಂತು, ಬರ್ತ್ ಇಯರ್ ಇವೆರಡನ್ನ ಒಂದು ಅಡಿಷನ್ ಮಾಡಿದಾಗ, ಅಂದ್ರೆ ಇವೆರಡನ್ನ ಎಲ್ಲ 3 ನಂಬರ್ಗಳನ್ನು ಕೂಡಿಸಿದಾಗ ನಿಮಗೆ ಒಂದು ಸಿಂಗಲ್ ಡಿಜಿಟಲ್ ಒಂದು ನಂಬರ್ ಸಿಗುತ್ತೆ. ಅದನ್ನ ನಾವು ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ಡೆಸ್ಟಿನಿ ನಂಬರ್ ಅಥವಾ ಲೈಫ್ ಪಾತ್ ನಂಬರ್, ಜೀವನದ ಒಂದು ಮಾರ್ಗದರ್ಶಿ. ನಮ್ಮ ಜೀವನ ಹುಟ್ಟಿದ ದಿನದಿಂದ ನಮ್ಮ ಮುಂದಿನ ಜೀವನದಲ್ಲಿ ಬರುವಂತ, ರಸ್ತೆಯಲ್ಲಿ ಬರುವಂತ ಎಲ್ಲ ಹರ್ಡಲ್ಸ್ಗಳನ್ನು ಶೋ ಮಾಡುವಂತ ಒಂದು ಮಾರ್ಗದರ್ಶಿ ಅಂತ ಹೇಳ್ತೀವಿ. ಅದರಿಂದನೇ ನಮ್ಮ ಲೈಫ್ ಟ್ರ್ಯಾಕ್ ಸ್ಟಾರ್ಟ್ ಆಗ್ತದೆ. ಮೂಲ ಸಂಖ್ಯೆ ಅಂತ ಹೇಳಿದ್ರೆ ಬರ್ತ್ ಡೇಟ್ ಅಲ್ಲಿ ನಮ್ಗೇನು ಗೊತ್ತಾಗ್ತದೆ, ಆ ವ್ಯಕ್ತಿಯ ಮೂಲ ಗುಣಗಳು, ಕ್ಯಾರೆಕ್ಟರ್ಸು, ಸ್ಕಿಲ್ಸು, ಅವನೇನಾಗ್ಬೋದು, ಅವನು ಏನನ್ನ ಲೈಕ್ ಮಾಡಬಹುದು, ಯಾರ ಜೊತೆ ಹೇಗೆ ಇರಬಹುದು, ಎಲ್ಲ ಬಾಂಡಿಂಗ್ಸ್ ಗೊತ್ತಾಗೋದು ನಮ್ಮ ಬರ್ತ್ ಡೇಟಲ್ಲಿ. ಹಾಗಾದ್ರೆ ಅದ್ರ ಪ್ರಕಾರ ನಮ್ಮೆಲ್ಲ ಅಭಿರುಚಿಗಳು, ನಾವೇನೋ ಇಷ್ಟಪಡ್ತೀವಿ, ನನಗೇನೋ ಇವಾಗ ಯಾವುದೊಂದು ಪೆನ್ ಇಷ್ಟ, ನನಗೆ ಬ್ಲ್ಯಾಕ್ ಪೆನ್ ಇಷ್ಟ, ರೆಡ್ ಪೆನ್ ಇಷ್ಟ, ಎಲ್ಲದೂ ಕೂಡ ನಂಬರ್ ಮೇಲೆ ನಿರ್ಧಾರ ಆಗಿರುತ್ತೆ ಅನ್ನೋದು ನಿಮ್ಮ ಮಾತಿನ ಪ್ರಕಾರ? ಇವಾಗ ನೋಡಿ, ಬರ್ತ್ ಡೇಟ್ ಅಂತ ಹೇಳಿದಾಗ ಆ ನಂಬರಲ್ಲಿ ಬರುವಂತ ಕ್ವಾಲಿಟೀಸ್ ಏನಿದೆ ಅಲ್ಲ, ದ ಸೇಮ್ ಕ್ವಾಲಿಟೀಸ್ ಆ ವ್ಯಕ್ತಿಯ ಜೀವನದಲ್ಲೂ ಇರುತ್ತೆ. ಓಕೆ, ಇದು ಓಕೆ ಸರ್. ಹಂಗವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೆ ಬರ್ತ್ ಚಾರ್ಟ್. ಸರ್, ಒಂದು ಬರ್ತ್ ಚಾರ್ಟ್ನ ಹೇಗೆ ರೆಡಿ ಮಾಡ್ಬೋದು? ಅದರ ಒಂದು ಎಕ್ಸಾಂಪಲ್ ನೀವು ತೋರಿಸೋದಾದ್ರೆ ಅಥವಾ ಹೇಳೋದಾದ್ರೆ?
ಇವಾಗ ನೋಡಿ ಸಂಖ್ಯಾಶಾಸ್ತ್ರದಲ್ಲಿ ಪ್ರಪಂಚದಾದ್ಯಂತ ಹ್ಮ್ ಒಂದು ಹೇಗೆ ನಮಗೆ ವೇದಿಕೆ ಅಷ್ಟರಲ್ಲಿ ಜನ್ಮ ಕುಂಡಲಿ ಅಂತ ಬರುತ್ತೆ, ಹಾಗೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಬರ್ತ್ ಚಾರ್ಟ್ ಅಂತ ನಾವು ಮಾಡ್ತೀವಿ. ಅದರಲ್ಲಿ ಸುಮಾರು ಒಂದು 6 ಥರ ಇದೆ. ಬಟ್ ಪ್ರಪಂಚದಾದ್ಯಂತ ಹೆಚ್ಚಾಗಿ ಪ್ರಚಲಿತದಲ್ಲಿರುವಂಥದ್ದು, ಬಳಕೆಯಲ್ಲಿರುವಂಥದ್ದು, ಅಕ್ಯುರೇಟ್ ಆಗಿರುವಂಥದ್ದು ಅಂದರೆ ಲೂ ಶೋ ಗ್ರಿಡ್ಡು ಮತ್ತು ವೇದಿಕ್ ನ್ಯೂಮರಾಲಜಿ 2 ಚಾರ್ಟು ಬರುತ್ತೆ. ಆಯಿತಾ, ಇವಾಗ ಲೂ ಶೋ ಗ್ರಿಡ್ಡನ್ನು ತೊಗೊಳ್ತೀನಿ. ಪ್ರಪಂಚ ಎಲ್ಲ ಕಡೆ ನಾರ್ತ್ ಇಂಡಿಯನಲ್ಲಿ ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಇದೆ. ಲೂ ಶೋ ಗ್ರಿಡ್ಡಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಬರ್ತ್ ಡೇಟ್ ಅಂದರೆ ನಮ್ಮ ಬರ್ತ್ ಡೇಟು ಸಿಂಗಲ್ ಡಿಜಿಟ್ ಆಗಿದ್ರೆ ಆ ಸಿಂಗಲ್ ಡಿಜಿಟ್ನ ನಾವು ಚಾರ್ಟಲ್ಲಿ ಹಾಕ್ತೀವಿ. ಡಬಲ್ ಡಿಜಿಟ್ ಆಗಿದ್ರೆ ಅದನ್ನು ಸಿಂಪ್ಲಿಫೈ ಮಾಡ್ತೀವಿ. ಹೇಗೇನು ನೋಡಿ, ಉದಾಹರಣೆಗೆ 12 ಇತ್ತು ಅಂದ್ಕೊಳ್ಳಿ, 1+3 ಮಾಡಿಬಿಟ್ಟು 3ನ ಅಲ್ಲಿ ಹಾಕ್ತೀವಿ ಬರ್ತ್ ಚಾರ್ಟಲ್ಲಿ 1+2 ಜೊತೆಗೆ. ಆಮೇಲೆ ಬರ್ತ್ ಮಂತು, ಆಮೇಲೆ ಇವಾಗ ಎಕ್ಸಾಂಪಲ್ 1985 ಬರ್ತ್ ಇಯರ್ ಅನ್ಕೊಳ್ಳಿ, ಆ 1985ನ ಇಂಡಿವಿಜುವಲ್ ಆಗಿ ಬರ್ತ್ ಚಾರ್ಟಲ್ಲಿ ಹಾಕ್ತೀವಿ. ಅದಾದಮೇಲೆ ಒಂದು ಸೌಲ್ ನಂಬರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ವ್ಯಕ್ತಿಯ ಒಂದು ಆತ್ಮ ಸಂಖ್ಯೆ. ಅದನ್ನ ಹೆಂಗೆ ನೀವು ಅದು ಆತ್ಮ ಸಂಖ್ಯೆನ ನೀವು ಬರ್ತ್ ಇಯರು ಮತ್ತು ಬರ್ತ್ ಡೇಟ್ ಮೇಲೆ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆ, ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಆ ಪ್ರಕಾರ ನೀವು ಅದನ್ನು ಕ್ಯಾಲ್ಕುಲೇಟ್ ಸೌಲ್ ನಂಬರ್ ಇವೆಲ್ಲನೂ ಒಂದು ಸ್ಕ್ವೇರಲ್ಲಿ ಹಾಕಿದಾಗ, ಮ್ಯಾಜಿಕ್ ಸ್ಕ್ವೇರಲ್ಲಿ ಹಾಕಿದಾಗ, ಲೂ ಶೋ ಗ್ರಿಡ್ಡಲ್ಲಿ ಹಾಕಿದಾಗ ಅಲ್ಲಿ ನಿಮಗೆ ಒಂದು ಅನಲೈಸಿಂಗ್ ಬರುತ್ತೆ. ನಮ್ಮ ಜೀವನದಲ್ಲಿ ಎಷ್ಟು ಸಂಖ್ಯೆಗಳ ಪ್ರಭಾವ ಇದೆ, ಯಾವ ಸಂಖ್ಯೆಗಳು ಮಿಸ್ ಆಗಿದೆಯಲ್ಲ ಆ ನೆಗೆಟಿವ್ ಪ್ರಭಾವ ಇರುತ್ತೆ. ಮಿಸ್ ಆಗಿರೋ ನಂಬರು ನೆಗೆಟಿವ್ ಪ್ರಭಾವ ಕೊಡುತ್ತೆ, ಪ್ರೆಸೆಂಟ್ ಇರುವಂಥ ನಂಬರು ಹೆಚ್ಚಾಗಿ ನಮಗೆ ಪಾಸಿಟಿವ್ ಆಗಿ ಕೊಡುತ್ತೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಆ ಬಾಕ್ಸ್ಗಳಲ್ಲಿ ನಾವೇ ನಂಬರ್ಸ್ಗಳು ಹಾಕಿರ್ತೀವಲ್ಲ, ಆ ನಂಬರ್ಸ್ಗಳು ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಆ ಬಾಕ್ಸ್ ಅಲ್ಲಿ ಮಿಸ್ ಆಗಿರುವಂತಹ ನಂಬರ್ಗಳು ನಮಗೆ ನೆಗೆಟಿವ್ ಎನರ್ಜಿ ಕೊಡುತ್ತೆ, ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇರುತ್ತೆ. ಈಗ ನೆಗೆಟಿವ್ ಪಾಸಿಟಿವ್ ಅಂದಾಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಕೆಲವೊಂದು ನಂಬರ್ಸ್ಗಳು ನೆಗೆಟಿವ್ ಎನರ್ಜಿಗಳನ್ನ ಕೊಡ್ತವೆ, ಕೆಲವೊಂದು ನಂಬರ್ಸ್ಗಳು ಪಾಸಿಟಿವ್ ಎನರ್ಜಿಗಳನ್ನ ಕೊಡ್ತವೆ ಅನ್ನೋದು ಮಾತುಕತೆ ಇದೆ. ಹಾಗಾದ್ರೆ ಯಾವ ನಂಬರ್ಗಳು ನೆಗೆಟಿವ್ ಎನರ್ಜಿನ ಕೊಡ್ತವೆ, ಯಾವ್ಯಾವ ನಂಬರ್ಗಳು ಪಾಸಿಟಿವ್ ಎನರ್ಜಿನ ಕೊಡ್ತವೆ? ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ, ನಂಬರ್ಗಳನ್ನ ತೆಗೆದುಕೊಂಡು ಎಕ್ಸಾಂಪಲ್ಗಳನ್ನ ಕೊಡೋದಾದ್ರೆ, ಇವಾಗ ನೋಡಿ, ನಂಬರ್ಗಳನ್ನು ಈಗ ಏನಾಗ್ತದೆ, ಜನರಲಿ ಎಲ್ಲ ನಂಬರ್ಗಳನ್ನು ನಾವು ನೆಗೆಟಿವ್ ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ. ಏನಾಗ್ತದೆ, ಅವರ ಬರ್ತ್ ಚಾರ್ಟ್ಗೆ ಅನುಸಾರವಾಗಿ ಯಾವ ನಂಬರು ಶತ್ರು ಬರುತ್ತೆ ಅಂದರೆ ಎನಿಮಿ ನಂಬರ್ ಇರುತ್ತೆ, ಯಾವ ನಂಬರು ಫ್ರೆಂಡ್ ಇರುತ್ತೆ, ಯಾವ ನಂಬರ್ ನ್ಯೂಟ್ರಲ್, ಇದ್ರ ಪ್ರಕಾರ ನಾವು ಫ್ರೆಂಡ್ ಅಂಡ್ ಎನಿಮಿ ಚಾರ್ಟ್ ಅಂತ ಮಾಡ್ಕೊಳ್ತೀವಿ. ಆ ವ್ಯಕ್ತಿಗೆ ಮಾತ್ರ ಆ ನಂಬರ್ ಎನಿಮಿ ಇರುತ್ತೆ, ನನಗೂ ಇರುತ್ತೆ ಅಂತಲ್ಲ. ಇವಾಗ ನಿಮ್ದು 8 ಅನ್ಕೊಳ್ಳಿ, 8ಗೆ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ನಂಬರ್ 4 ಬಂತು ಅನ್ಕೊಳ್ಳಿ, 4 ನಿಮ್ಗೆ ಎನಿಮಿ, ನಂದು ಬರ್ತ್ ಡೇಟ್ 4 ನನಗೆ ಎನಿಮಿ ಅಲ್ಲ. ಸ್ಪೆಸಿಫಿಕ್ ಆಗಿ ನಿಮ್ಮ ಚಾರ್ಟ್ಗೆ ನಾವು ಫ್ರೆಂಡ್ಲಿ, ಎನಿಮಿ, ನ್ಯೂಟ್ರಲ್ ನಂಬರ್ ಅಂತ ಲಿಸ್ಟ್ ಔಟ್ ಮಾಡಿಕೊಂಡು ಅದೇ ನಂಬರ್ನೇ ನಿಮಗೆ ಫಾಲೋ ಅಪ್ ಮಾಡಲಿಕ್ಕೆ ಹೇಳೋದು. ಸರ್, ನಿಜವಾಗ್ಲೂ ಈಗ ಒಂದೇ ನಂಬರು ಒಬ್ಬರ ಒಂದು ಏನು ಆ ಭವಿಷ್ಯನ ಅಳಿಯೋದಿಲ್ಲ, ಬೇರೆಯವ್ರಿಗೆ ಬೇರೆ ತರದ ಎಫೆಕ್ಟ್ ಆಗುತ್ತೆ ಅನ್ನೋದು ಮಾತಲ್ವಾ? ನಿಜವಾಗ್ಲೂ ಇದು ಗೊತ್ತಿರಲಿಲ್ಲ, ನಿಮ್ಮಿಂದ ಬಹುಶಃ ಈ ಒಂದು ಬ್ರಾಡ್ಕಾಸ್ಟ್ ಇಂದ ಗೊತ್ತಾಯ್ತು. ನಿಜವಾಗ್ಲೂ ಖುಷಿ ಆಯ್ತು ಸರ್. ಅಂದ್ರೆ ಒಂದು ಸಾಮಾನ್ಯ ಒಂದು ಗಾದೆ ಇದೆ ನೋಡಿ, ಏನಾಗ್ತದೆ, ಶತ್ರುಗಳು ಎಷ್ಟೇ ಶತ್ರು ಇರ್ಲಿ, ಕೆಲವೊಂದು ಸಮಯದಲ್ಲಿ ಅದೇ ಶತ್ರುಗಳು ನಮಗೆ ಸಹಾಯ ಮಾಡ್ತಾರೆ. ಇದೊಂದು ಇದೆ ವಾಡಿಕೆಯಲ್ಲಿ, ಎಲ್ಲ ನೀವು ಕೇಳಿರ್ಬೋದು. ಅದೇ ರೀತಿನೇ ಎಲ್ಲ ನಂಬರ್ಗಳು ಶತ್ರು ಅಲ್ಲ, ಎಲ್ಲ ನಂಬರ್ಗಳು ಮಿತ್ರನೂ ಅಲ್ಲ. ನಮ್ಮ ಬರ್ತ್ ಚಾರ್ಟ್ಗೆ ಅನುಸಾರವಾಗಿ ಏನಿರ್ತದೆ, ನಮಗೆ ಕಂಪ್ಯಾಟಿಬಿಲಿಟಿ ನೋಡಿಕೊಂಡು ನಾವು ನಂಬರ್ನ ಫಾಲೋ ಮಾಡ್ತೀವಿ. ಓಕೆ ಸರ್, ನೀವು ಹೇಳಿದ ಒಂದು ಮಾತ್ ಮೇಲೆ ನಾನು ಇಟ್ಕೊಳ್ತೀನಿ, ಶತ್ರುಗಳು ಅನ್ನುವಂತಹದ್ದು. ಈಗ ಈಗಿನ ಟೆಕ್ನಾಲಜಿ, ನಾವು ಈಗಿನ ಯಾವ ಯುಗದಲ್ಲಿ, ಕಲಿಯುಗದಲ್ಲಿ ಇದ್ದೀವಿ ನಮಗೆ ಗೊತ್ತೇ ಇದೆ. ಎಷ್ಟು ಕಾಂಪಿಟೇಷನ್ ಇದೆ ನಿಮಗೆ ಗೊತ್ತೇ ಇದೆ. ಈ ಕಾಂಪಿಟೇಷನ್ ನಲ್ಲಿ ಒಬ್ಬರನ್ನ ತುಳಿಬೇಕು, ಯಾರೋ ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ನಾನು ತುಳಿಬೇಕು, ಹೌದು, ಅವ್ರನ್ನ ಬಿಟ್ಟು ನಾನು ಮುಂದೆ ಹೋಗ್ಬೇಕು ಅನ್ನೋದಿರುತ್ತೆ. ಆ ಟೈಮಲ್ಲಿ ಹಲವಾರು ಎನಿಮೀಸ್ಗಳು, ಶತ್ರುಗಳು ಹುಟ್ಟಾಗೆ ಆಗ್ತಾರೆ. ಈ ಶತ್ರು ವಿನಾಶಕ್ಕೂ ಅಥವಾ ನ್ಯೂಮರಾಲಜಿಯಿಂದ ಶತ್ರು ವಿನಾಶಕ್ಕೆ ಏನಾದ್ರೂ ಒಂದು ಪರಿಹಾರ ಸಿಗೋದಾದ್ರೆ ಏನ್ ಹೇಳ್ಬಹುದು? ಈಗ ಇಲ್ಲಿ 3 ಥರ ಒಂದು ಪರಿಹಾರ ಬರುತ್ತೆ. ಒಂದು ನೋಡಿ, ನಾನು ನಿಮಗೆ ಸಾಮಾನ್ಯವಾಗಿ ಹೇಳಿದೆ, ಈಗ ಯಾವುದೇ ವ್ಯಕ್ತಿನ ನಾವು ಪರಿಚಯ ಮಾಡಿಕೊಂಡಾಗ ಅವ್ರ ಬರ್ತ್ ಡೇಟು ಬಗ್ಗೆ ನಾವು ಪರಿಚಯ ಇಂಟ್ರೊಡಕ್ಷನ್ ಇರಲ್ಲ, ಹೆಸರಿನ ಮೇಲೆ ನಾವು ವ್ಯಕ್ತಿನ ಪರಿಚಯ ಮಾಡಿಕೊಂಡಿರ್ತೇವೆ. ಆಯಿತಾ, ಒಂದು ಏನಾಗ್ತದೆ, ನಾನು ನ್ಯೂಟ್ರಲ್ ನೇಮ್ ನಂಬರ್ನ ಚೂಸ್ ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೆ. ನ್ಯೂಟ್ರಲ್ ನೇಮ್ ನಂಬರ್ ಅಂದರೆ ಯೂನಿವರ್ಸಲ್ ಆಗಿ, ಜನರಲ್ ಥಿಂಗ್ಸ್ ನಾನು ಹೇಳ್ತಾ ಇದ್ದೆ, ಯೂನಿವರ್ಸಲ್ ಆಗಿ ನ್ಯೂಟ್ರಲ್ ನೇಮ್ ನಂಬರ್ ಅಂದರೆ 3 and 5. ಓಕೆ, ಈ 3 ಗುರುವಿನ ಒಂದು ಪ್ರಭಾವ ಇರುತ್ತೆ, 5
ನಿಮಗೆ ಮರ್ಕ್ಯುರಿಯ ಪ್ರಭಾವ ಇರುತ್ತೆ. ಹ್ಮ್ ಈ ಎರಡೇ ನಂಬರ್ಸು ಎಲ್ಲ ನಂಬರ್ಗಳಿಗೆ ಮ್ಯಾಚಿಂಗ್ ಇರುತ್ತೆ. ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡುವಂಥ ಕ್ವಾಲಿಟೀಸ್ ಈ ನಂಬರಲ್ಲಿ ಇರುತ್ತೆ. ಇವಾಗ ನಿಮಗೆ ಎನಿಮಿ ಇದೆ ಅನ್ಕೊಳ್ಳಿ. ಇವಾಗ ನನ್ನ ನೇಮು 3 and 5ಗೆ ನಾನು ಅಲೈನ್ ಮಾಡಿಕೊಂಡಾಗ ನೀವು ನಮ್ಮ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಸಹ ಆ ಕ್ಷಣಕ್ಕೆ ಮಾತ್ರ ನೆಕ್ಸ್ಟ್ ಕ್ಷಣಕ್ಕೆ ಮರ್ತೋಗ್ಬಿಡ್ತೀರ. ಇದು ಒಂದು 3 and 5 ಎಫೆಕ್ಟ್. ಇನ್ನೊಂದು ತಾಂತ್ರಿಕ ರೂಪದಲ್ಲಿ ಏನಾದರೂ ನೋಡೋದಾದ್ರೆ ಅದಕ್ಕೆ ಒಂದು ವಿಧಾನ ಇದೆ. ಬಟ್ ಇಲ್ಲೇನು ಒಂದು ಸೂಚನೆ ಕೊಡ್ತೀನಿ ನಾನು ವೀಕ್ಷಕರಿಗೆ. ಏನಂತ ಹೇಳಿದ್ರೆ, ಯಾವುದೇ ದುರುದ್ದೇಶ ಇಟ್ಕೊಂಡು ಶತ್ರು ನಿವಾರಣೆ ಪೂಜೆನ ಮಾಡಬೇಡಿ. ಸ್ಪೆಸಿಫಿಕ್ ಆಗಿ ಆ ವ್ಯಕ್ತಿಯಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗಿದ್ರೆ ಮಾತ್ರ ಈ ಒಂದು ತಾಂತ್ರಿಕ ಭಾಗವನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೇಮ್ ನಂಬರಲ್ಲೇ ತುಂಬ ಶಕ್ತಿ ಇದೆ. ನೇಮ್ ನಂಬರ್ನ ಅಲೈನ್ ಮಾಡ್ಕೊಂಡ್ಬಿಟ್ರೆ ಕಾಮನ್ ಆಗಿ ನಿಮ್ಮ ನೇಮೇ ಪಬ್ಲಿಕಲ್ಲಿ ಎಲ್ಲರೂ ಕನೆಕ್ಟ್ ಆಗಿರೋದ್ರಿಂದ ಅದೇ ಒಂದು ನಿಮಗೆ ಪಾಸಿಟಿವ್ ಬ್ಯಾಲೆನ್ಸಿಂಗ್ ಲೈಫ್ನ ಕೊಟ್ಟೇ ಬಿಡುತ್ತೆ. ತಾಂತ್ರಿಕವಾಗಿ ನಾನು ಮಾಡಲೇಬೇಕು, ಸ್ಪೆಸಿಫಿಕ್ ಶತ್ರುಗಳಿದ್ದಾರೆ ಅಂದಾಗ ಮಾತ್ರ ನಾನು ಬೇಕಾದರೆ ಅದಕ್ಕೆ ಒಂದು ರೆಮಿಡಿ ಇದೆ. ನಾನು ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇವಾಗ ವಿಳ್ಯದೆಲೆ ಬರುತ್ತೆ ನಿಮಗೆಲ್ಲ ಕಡೆ. ಒಂದು ವಿಶಾಲವಾದಂಥ ಒಂದು ವಿಳ್ಯದೆಲೆನ ತಗೊಳ್ಳಿ. ವಿಶಾಲ ಅಂದರೆ ಒಂದು ನಿಮ್ಮ ಕೈ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ವಿಶಾಲವಾದ ಒಂದು ವಿಳ್ಯದೆಲೆ ತಗೊಳ್ಳಿ. ಆ ವಿಳ್ಯದೆಲೆ ಮೇಲೆ ಶ್ರೀಗಂಧವನ್ನು ತೆಗೆದುಬಿಟ್ಟು ಆ ವಿಳ್ಯದೆಲೆ ಮೇಲೆ ಅಂದರೆ ಹಿಂಭಾಗದಲ್ಲೆಲ್ಲ ಮುಂಭಾಗದಲ್ಲಿ ಅದನ್ನು ಪೇಸ್ಟ್ ಮಾಡಿ 1-2 ನಿಮಿಷ ಅದನ್ನು ಒಣಗಲಿಕ್ಕೆ ಬಿಡಿ. ಅದಾದಮೇಲೆ ಅದ್ರ ಮೇಲೆ ಏನಾಗ್ತದೆ, ಒಂದು ಟ್ರಯಾಂಗಲ್ನ ನೀವು ರಚನೆ ಮಾಡಬೇಕು. ಅದ್ರ ಒಳಗಡೆ ಮಧ್ಯಕ್ಕೆ ಮತ್ತೊಂದು ಟ್ರಯಾಂಗಲ್ನ ರಚನೆ ಮಾಡಿ ಪ್ರತಿಯೊಂದು ಮೂಲೆಗೂ 369 ಅಂತ ನೀವು ನಂಬರ್ನ ಕಾರ್ನರ್ಗೆ ನೀವು ಅಲೈನ್ ಮಾಡಿ. ಆಮೇಲೆ ಏನಾಗ್ತದೆ, ಮಧ್ಯಭಾಗದಲ್ಲಿ 7 ಅನ್ನೋ ನಂಬರ್ನ ನೀವು ಅಲೈನ್ ಮಾಡಿಬಿಟ್ಟು ಬಾಕಿ 3 ಟ್ರಯಾಂಗಲ್ಸ್ ಉಳಿಯುತ್ತೆ, ಅಲ್ಲಿ ಕ್ಲೀಮ್ ಅಂತ ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕು. ಆಯಿತಾ? ಇದೇನಾಗ್ತದೆ, ಸ್ಪೆಷಲ್ ಆಗಿ ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಇದ್ದಾಗ ಅಥವಾ ಸ್ಪೆಷಲ್ ಆಗಿ ಅಮಾವಾಸ್ಯೆ ಸಾಯಂಕಾಲ ದಿನ ಮಾಡುವಂಥ ಪದ್ಧತಿ. ಈ ಯಂತ್ರವನ್ನು ರಚನೆ ಮಾಡಿದ್ಮೇಲೆ ಇದ್ರ ಮೇಲೆ ಎಷ್ಟು ಸಾಧ್ಯ ಇದೆನೋ ಅಷ್ಟು ಒಂದು ತುಳಸಿಯ ಕಡ್ಡಿಯಿಂದ ಶತ್ರುಗಳ ಹೆಸರನ್ನು ಬರೀರಿ. ಆ ಯಂತ್ರದ ಟ್ರಯಾಂಗಲ್ ಮಧ್ಯೆನೇ ಬರಿಬೇಕಂತೇನಿಲ್ಲ, ಆ ಎಲೆ ಮೇಲೆ ಯಾವ ಭಾಗದಲ್ಲಾದರೂ ಬರೀರಿ. ಆಯಿತಾ? ಬರೆದ್ಬಿಟ್ಟು ಆ ಅಮಾವಾಸ್ಯೆ ದಿನ ಏನು ಮಾಡಬೇಕಾಗ್ತದೆ, ಉಪವಾಸವನ್ನು ನೀವು ಮಾಡಬೇಕು. ಸಾಯಂಕಾಲ ಸ್ವಲ್ಪ ಮೊಸರನ್ನು ಬಾಯಲ್ಲಿ ಹಾಕಿ ಅಗದ್ಬಿಟ್ಟು ಅದನ್ನು ಕೈಯಲ್ಲಿ ತಗೊಂಡು ಅದನ್ನು ಒಂದು ಹತ್ರ ಇಟ್ಕೊಳ್ಳಿ. ಈ ಎಲೆ ಮೇಲೆ ಬಿಳಿ ಸಾಸಿವೆ, ಆಮೇಲೆ ಕಪ್ಪು ಏಲಕ್ಕಿ ಅಂತ ಬರುತ್ತೆ. ಓಕೆ, ಒಂದು 5-6 ಕಪ್ಪು ಏಲಕ್ಕಿ, 150 ಗ್ರಾಮು ಬಿಳಿ ಸಾಸಿವೆ, ಇದನ್ನೆಲ್ಲ ಮಿಶ್ರಣವನ್ನು ಹಾಕಿ ಅದ್ರ ಜೊತೆಗೆ ಒಂದು ಪಚ್ಚ ಕರ್ಪೂರ, ಒಂದು 50 ಗ್ರಾಮ್ ಪಚ್ಚ ಕರ್ಪೂರನ ಹಾಕಿಬಿಟ್ಟು, ಆಯಿತಾ, ಇದನ್ನು ಏನು ಮಾಡಬೇಕು, ನಾವು ನಿಮ್ಮ ಕುಲದೇವರು ಯಾರಿದ್ದಾರೆ, ನಿಮ್ಮ ಕುಲದೇವರು ನೀವು ಆರಾಧನೆ ಮಾಡುವಂಥ ದೇವರು, ಆ ದೇವ್ರ ಮುಂದೆ ಕೂತ್ಕೊಂಡು ನಿಮ್ಮ ಶತ್ರುಗಳನ್ನು ಹೆಸರು ಹೇಳ್ತಾ ಈ ಎಲೆನ ಸುಡಬೇಕು. ಸಂಪೂರ್ಣವಾಗಿ ಸುಡೋವರೆಗೂ ನಿಮ್ಮ ನೀವು ಆ ಶತ್ರುವಿನ ಅನುಭವಿಸಿರೋ ಎಲ್ಲ ಒಂದು ಘಟನೆಗಳನ್ನು ನೆನೆಸ್ತಾ ಸುಡ್ತಾ ಇರಿ. ಅದು ಕೊನೆಗೆ ಅದು ಬೂದಿ ಸಿಕ್ಕತ್ತೆ. ಆ ಬೂದಿನ ನೀವು ಅಗದು ಉಳಿಸಿರುವಂಥ ಮೊಸರನ್ನ ಏರಿರುತ್ತಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಹರಿಯೋ ನೀರಿಗೆ ಬಿಡೋದ್ರಿಂದ, ಆಯಿತಾ, ಬಿಟ್ಟು ಸೀದಾ ನೀವು ಬಂದು ಸ್ನಾನ ಮಾಡಬೇಕು. ಅದಾದ ನಂತರ ನೋಡಿ ಏನಾಗ್ತದೆ, ತಿರ್ಗಾ ಆ ಒಂದು ಕೆಟ್ಟ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ನೆನಪು ಮಾಡ್ಕೊಳ್ಬೇಡಿ, ಮರ್ತುಬಿಡಿ. ಆ ಕುಲದೇವರೇನಿದ್ದಾನಲ್ಲ ಆ ಶತ್ರುಗಳಿಗೆ ತಕ್ಕ ಶಿಕ್ಷೆ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾನೇ ಇರ್ತಾನೆ. ಓಕೆ, ಇದು ಸ್ಪೆಷಲಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಸಾಮಾನ್ಯವಾಗಿ ಇಲ್ಲಿ ಯಾವುದೇ ರೀತಿಯ ನಿಮಗೆ ಗುರುಗಳ ಸಹಾಯ ಆಗಲಿ ಯಾವುದೂ ಬೇಕಾಗಿಲ್ಲ. ನೀವು ಸ್ವ ಇಚ್ಛೆಯಿಂದ ಇದನ್ನು ಮಾಡಬಹುದು, ನೀವೇ ಇದನ್ನು ಪರ್ಫಾರ್ಮ್ ಸಹ ಮಾಡಿಕೊಳ್ಬೋದು. ಆದರೆ ಯಾವುದೇ ದುರುದ್ದೇಶ ಇಟ್ಕೊಂಡು ಮಾಡಬೇಡಿ, ಅದರಿಂದ ಇದು ನಿಮಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ. ಇಷ್ಟು ನಾನು ಹೇಳಿದ್ದೀನಿ. ಸ್ವಲ್ಪ ವೀಕ್ಷಕರೇ ದಯವಿಟ್ಟು ಗಮನವಿಟ್ಟು ಇದನ್ನು ಮಾಡ್ಕೊಳ್ಳಿ. ಹಾಗಾದ್ರೆ ಸರ್, ದುರುದ್ದೇಶ ಇಟ್ಕೊಂಡು ಮಾಡಿದ್ರೆ ನಮಗೆ ರಿಟರ್ನ್ ಹೊಡೆಯುತ್ತೆ ಅಂತ? ಹೌದು, ಪಕ್ಕ ಹೊಡೆಯುತ್ತೆ. ಅಬ್ಬಾ, ನಿಜವಾಗ್ಲೂ ಇದು ನಿಜವಾಗ್ಲೂ. ಯಾಕಂದ್ರೆ ನೋಡಿ, ಇಲ್ಲಿ ನಾನು ಹೇಳಿದೆ ನಿಮ್ಮ ಕುಲದೇವರು, ನಿಮ್ಮ ಎಂಜಲು, ಹೌದು,
ನಿಮಗೆ ತೊಂದರೆ ಕೊಟ್ಟಿರುವ ಸತ್ಯ ಆಗಿದ್ದರೆ ಅದು ಅವ್ರಿಗೆ ಎಫೆಕ್ಟು. ಹ್ಮ್ ಕೊಡದೆ ನೀವೇನಾದರೂ ಬ್ಯಾಡ್ ಇಂಟೆನ್ಷನ್ಲಿ ನೀವು ಮಾಡ್ತಾ ಇದ್ದರೆ ಅದು ನಿಮ್ಗೆ ನಮಗೆ ಎಫೆಕ್ಟ್. ಸರ್, ನೀವು ಅವಾಗಲೇ ಹೇಳ್ತಾ ಇದ್ದೆ ಶತ್ರುಗಳು ಯಾರು ಅಂತ ನಮಗೆ ಗೊತ್ತಿದ್ರೆ ಆ ವೀಳ್ಯದೆಲೆ ಮೇಲೆ ಹೆಸರುಗಳನ್ನ ಬರೆದು ಅದನ್ನ ಸುಟ್ಟಿ ನದಿ ನೀರಿಗೆ ಬಿಡಬೇಕು. ಹೌದು, ಅಕಸ್ಮಾತ್ ನಮ್ಗೆ ಶತ್ರುಗಳು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಗೆಲ್ಲೋ ಒಂದ್ ಕಡೆನ ತೊಂದರೆ ಆಗ್ತಿದೆ, ಯಾರೋ ಮಾಡ್ತಿದ್ದಾರೆ ಬಟ್ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? ಈಗ ನೋಡಿ, ಇದು ಒಂದು ಒಳ್ಳೆ ಪ್ರಶ್ನೆ ನಿಮ್ಮದು. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಶತ್ರುಗಳು ಪಕ್ಕದಲ್ಲೇ ಇರ್ತಾರ, ದೂರ ಇರ್ತಾರ, ಎಲ್ಲಿರ್ತಾರೋ ಗೊತ್ತಿಲ್ಲ. ಇದು ಮಾತ್ರ ಸತ್ಯ. ಯಾಕಂದರೆ ಮಾನವ ಸಹಜವಾಗಿ ಮನುಷ್ಯ ತನ್ನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸ್ನೇಹಿತರು ಪ್ರತಿಯೊಬ್ಬರು ನನ್ನವರಂತ ನೋಡಿಕೊಂಡು ಮಾತಾಡ್ಕೊಂಡು ಹೋಗೋರು ಇರ್ತಾರೆ. ಕೆಲವೊಬ್ಬರು ವಿಷಯಗಳನ್ನು ಮುಚ್ಚಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋರು ಇರ್ತಾರೆ. ನಾವಿಲ್ಲಿ ಏನಾಗ್ತದೆ, ಒಂದು ನಾನು ಫಸ್ಟಿಗೆ ಹೇಳಿದೆ ನೇಮ್ ನಂಬರಿಂದ ನಿಮಗೆ ಶತ್ರುಗಳು ಗೊತ್ತಿಲ್ಲ ಉಟ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲ ಸ್ಪೆಸಿಫಿಕ್ ಆಗಿ ಬೆನ್ನ ಹಿಂದೆ ಆಟ ಆಡ್ತಾ ಇರ್ತಾರಲ್ವಾ, ನೋಡಿ ನಿಮ್ಮ ಕಣ್ಣು ಮುಂದೆ ನಡೀತಾ ಇರೋದು ಎಷ್ಟು ಸತ್ಯನೋ ಸುಳ್ಳು ನಿಮ್ಗೆ ಗೊತ್ತಾಗ್ತದೆ. ಬೆನ್ನ ಹಿಂದೆ ನಡೀತಾ ಇರುವಂಥ ಘಟನೆ ಏನಾಗ್ತದೆ ಯಾವುದೇ ಕಾರಣಕ್ಕೂ ನಿಮಗೆ ಪತ್ತೆ ಆಗೋದೇ ಇಲ್ಲ. ಒಂದು ಯಾರಾದರೂ ಸಹ ಬಂದು ಹೇಳಿದ್ರು ನಂಬಲಿಕ್ಕೆ ಅಸಾಧ್ಯ. ಕೆಲವೊಂದು ಟೈಮಲ್ಲಿ ನಂಬೋಕೆ ಕಷ್ಟ ಆಗ್ತದೆ. ಯಾಕಂದರೆ ಅವ್ರ ಮೇಲೆ ನಿಮ್ಮ ನಂಬಿಕೆನೂ ಇರುತ್ತೆ, ನಂಬಿಕೆ ಇಲ್ಲದೇನೂ ಇರುತ್ತೆ, ಕಷ್ಟ ಆಗ್ತದೆ. ಇವಾಗ ನಾವೇನು ಮಾಡಬೇಕು, ಫಸ್ಟು ಒಂದು ಇದರಲ್ಲಿ ನಮ್ಮ ಆಚಾರ್ಯ ಶಕ್ತಿ ಇನ್ಸ್ಟಿಟ್ಯೂಟಲ್ಲಿ ಸ್ಪಿರಿಚುವಲ್ ಸೈಕಾಲಜಿ ಅಂತ ಒಂದು ಕೋರ್ಸ್ ಇದೆ. ಇದು ಈ ವಿಷಯವಾಗೇ ಇರೋದು. ಇಲ್ಲಿ ಏನು ಮಾಡಬೇಕಾಗ್ತದೆ, ನಮ್ಮ ಜೀವನ ಪ್ರತಿಯೊಬ್ಬ ವ್ಯಕ್ತಿ ನೋಡಿ ತಮ್ಮ ಜೀವನದಲ್ಲಿ ಒಂದು ಜೀವನ ಶೈಲಿಯಲ್ಲಿ ಒಂದು ಅಟೆನ್ಷನ್ ಅಂತ ಹೇಳ್ತೀವಿ, ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಸ್ವಲ್ಪ ನಾವು ಜಾಗರೂಕವಾಗಿ ಅಬ್ಸರ್ವ್ ಮಾಡಬೇಕು. ಶತ್ರುಗಳು ಮೊದಲೆಯಿಂದ ಹುಟ್ಟುಕೊಳ್ಳೋದು ಹೆಚ್ಚಾಗಿ ಏನಾಗ್ತದೆ ನಮ್ಮ ಸರೌಂಡಿಂಗ್ನಲ್ಲೇ, ಮನೆಯಿಂದ, ಸಂಬಂಧಿಕರಿಂದನೂ ಸ್ಟಾರ್ಟ್ ಆಗ್ತದೆ, ಸ್ನೇಹಿತರಿಂದನೂ ಸ್ಟಾರ್ಟ್ ಆಗ್ತದೆ, ವರ್ಕ್ ಪ್ಲೇಸಲ್ಲಿ ಇರುತ್ತೆ. ಫಸ್ಟ್ ನೀವು ಎಲ್ಲಿದ್ದೀರಿ ನಿಮ್ಮ ಸರೌಂಡಿಂಗ್ನಾಗ ಅಬ್ಸರ್ವ್ ಮಾಡಲೇಬೇಕು. ಯಾರ ಹತ್ರ ಏನು ಮಾತಾಡಿರ್ತೀರಿ ಅದು ಎಲ್ಲಿ ಪಾಸ್ ಆಗ್ತದೆ. ಕೆಲವೊಂದು ಟೈಮ್ ಏನಾಗ್ತದೆ ಗೊತ್ತಾ ಮೇಡಮ್, ಈಗ ಸುಳ್ಳಿನ ಒಂದು ವಿಷಯ ಬರುತ್ತೆ. ಇವಾಗ ನಾನು ಇದ್ದಂಗೆ ನೀವು ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ನಾನೆಲ್ಲ ಹೇಳ್ಕೊಂಡ್ಬಿಡ್ತೇನೆ, ಬೆನ್ನೆಯಿಂದ ನೀವು ಆಟ ಆಡ್ತಾ ಇರ್ತಾರೆ, ಗೊತ್ತಾಗೋದಿಲ್ಲ. ಇವಾಗ ಏನು ಮಾಡಬೇಕು, ಅವಾಗ ನಾನು ಏನೋ ಹೇಳಿರ್ತೀನಿ, ನಾನು ಮಾಡೋ ಕೆಲಸ ಅದು ಆಗಲ್ಲ, ಆಗದೆ ಇರೋ ಥರ ನೀವೇನೋ ಮಾಡ್ತೀರ ಅನ್ಕೊಳ್ಳಿ, ಇವಾಗ ಅದು ನಮ್ಗೆ ಗೊತ್ತಾಗಲ್ಲ. ಈಗ ನೇರ ನುಡಿ ಏನಿದೆಯಲ್ಲ, ನಮ್ಮ ಸಾರ್ವಜನಿಕವಾಗಿ ನೇರ ನುಡಿ ಮಾತನಾಡುವುದನ್ನ, ಅಂದರೆ ಸ್ಪೆಸಿಫಿಕ್ ಆಗಿ ನಿಮ್ಮ ಒಂದು ಲೈಫ್ ಗೋಲ್ ಏನಿರುತ್ತೆ, ಏನು ಮಾಡಬೇಕು ಅಂದ್ಕೊಂಡಿರ್ತೀರಾ ಅಂದರೆ ಏನೋ ಒಂದು ಜೀವನದ ಆ ದಿನದಲ್ಲಿ ಏನೋ ಒಂದು ಸ್ಪೆಷಲ್ ಈವೆಂಟ್ ಇದ್ದೇ ಇರುತ್ತೆ. ಅದನ್ನು ಏನು ಮಾಡಿ ಹೆಚ್ಚಾಗಿ ನೀವು ಮುಂಚಿತವಾಗಿ ಎಲ್ಲರ ಮುಂದೆ ಹೇಳ್ಕೊಳ್ಳುವಂಥ ಸ್ವಭಾವನ ಕಡಿಮೆ ಮಾಡ್ಕೊಂಬಿಡೋದು. ಫಸ್ಟ್ ತಿಳ್ಕೊಳ್ಳಿ, ಆ್ಯಕ್ಷನ್ ತೊಗೊಳ್ಳುವಾಗ ಸ್ವಲ್ಪ ಮಾತಿನಲ್ಲಿ ಹಿಡ್ತಾ ಇರಲಿ. ಕೆಲವೊಂದು ಟೈಮ್ ನೋಡಿ ಶತ್ರುಗಳು ಪತ್ತೆ ಹಚ್ಚಬೇಕಂದ್ರೆ, ಇವಾಗ ನೀವು ನಮ್ಮ ಫ್ರೆಂಡು, ನಾನು ಏನೋ ಒಂದು ವಿಷಯ ಹೇಳ್ತೀನಿ, ನಮಗೆ ಅನುಮಾನ ನಿಮ್ಮ ಮೇಲೆ ಬರ್ತಾ ಇದೆ, ಏನೋ ಆಗ್ತಾ ಇದೆ ಅಂತ, ಒಂದು ಘಟನೆನ ಸುಳ್ಳು ಘಟನೆನ ನಿಮ್ಮ ಮುಂದೆ ಹೇಳ್ತೀನಿ, ಅದು ಎಲ್ಲಿವರೆಗೂ ರೀಚ್ ಆಗುತ್ತೆ, ಅದು ನಾನು ಮಾಡಿರಲ್ಲ ಅಥವಾ ನಾನು ಏನು ಮಾಡ್ತಾ ಇರಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಆನ್ ನೆಕ್ಸ್ಟ್ ಡೇ ನಾನು ಅಂತ ನಿಮ್ಗೆ ಹೇಳ್ತೇನೆ, ಅಲ್ಲಿ ಏನು ಚೇಂಜಸ್ ಆಗತ್ತೆ ನಿಮ್ದಾಯಿತು, ಪಕ್ಕದಲ್ಲಿರೋರಾಯ್ತು, ಇವರು ಆಯಿತು, ನೀವು ಯಾರಿಗೆ ಪಾಸ್ ಮಾಡ್ತೀರಾ ಅದು ಎಲ್ಲಿ ಹೋಗ್ತದೆ, ಈ ಕನೆಕ್ಷನ್ನ ನಾವು ತಿಳ್ಕೊಳ್ಳೇಬೇಕು. ಇಲ್ಲ ಅಂತ ನೀವು ಗೊತ್ತಿಲ್ಲದೆ ಯಾರ್ದೋ ಹೆಸರು ಮಾಡಿ ಈ ಥರ ನೀವು ತಂತ್ರ ಭಾಗ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಜನರಲ್ ಆಗಿ ನಾವು ನ್ಯೂಮರಾಲಜಿನಲ್ಲಿ ಸಿಂಪಲ್ ಮೆಥಡ್ ಏನಂದರೆ 3 and 5. ಇದು ಹೆಂಗೆ, ನಿಮ್ಮ ಮೇಲೆ ಎಷ್ಟೇ ಶತ್ರು ದೃಷ್ಟಿಯಿಂದ ನೋಡಿದ್ರು ಸಹ ಆ ನಂಬರ್ ಪವರ್, ಆ ನೇಮ್ ಪವರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು 5 ನಿಮಿಷಕ್ಕೆ ಮತ್ತೆ ಅದು ಕೂಲ್ ಡೌನ್ ಮಾಡಿಬಿಡುತ್ತೆ. ಇದು ನ್ಯಾಚುರಲ್ ರೆಮಿಡಿ. ತಂತ್ರ ಭಾಗ ಇರಲ್ಲ. ತಂತ್ರ ಭಾಗದಲ್ಲಿ ಅಂದರೆ ಸರಿಯಾಗಿ ತಿಳ್ಕೊಂಡೇ ಮಾಡಬೇಕಿಲ್ಲ ಅಂತಂದ್ರೆ ವರ್ಕ್ ಆಗಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಬೆನ್ನ ಹಿಂದೆ ಆಟ ಆಡ್ತಾ ಇರ್ತಾರೆ, ಅಷ್ಟು ಆಟಗಾರರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿರಲ್ಲ. ಇವಾಗ ನಿಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇದೆ ಘಟನೆ, ನಿಮ್ಮ ವಿರುದ್ಧವಾಗಿ ಏನೋ ಒಂದು ಪಿತೂರಿ ನಡೀತಾ ಇರುತ್ತೆ, ನಿಮಗೆ ಹೇಳ್ತಾ ಇರಲ್ಲ. ಯಾಕಂದ್ರೆ ನೋನ್ ಪೀಪಲ್ಸ್ ಮಧ್ಯೆನೇ ಆಗೋದಿದು. ಯಾರು ಅನ್ನೋನ್ ಸ್ಟ್ರೇಂಜರ್ ಪೀಪಲ್ಸ್ ನಿಮಗೆ ಶತ್ರು ಆಗಲ್ಲ, ಆಗೋದೇ ಇಲ್ಲ. ನಮ್ಮವರೇ ನಮಗೆ ಶತ್ರು ಅಂತಾರಲ್ಲ ಹಾಗೆ. ಈಗ ಅವ್ರನ್ನ ನೀವು ಹೇಗೆ ಅಬ್ಸರ್ವ್ ಮಾಡಬೇಕು, ನಿಮಗೆ ಸ್ವಲ್ಪ ಅದು ಅನುಮಾನ ಬಂದಿದ್ರು ಸಹ ಅವ್ರ ಮುಂದೆ ನೀವು ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನು ಗೊತ್ತೇ ಇಲ್ಲ, ನಡೀತಾ ಇರುತ್ತೆ ಬೆನ್ನ ಹಿಂದೆ, ಗೊತ್ತೇ ಇಲ್ಲ ಅನ್ನೋ ಥರ ನೀವು ಕ್ಯಾಶುವಲ್ ಆಗಿ ಮೂವ್ ಆಗ್ತಾ ಇರಿ. ಆ ಘಟನೆಗಳು, ಬೆನ್ನ ಹಿಂದೆ ನಡೆಯೋ ಘಟನೆಗಳು ಮುಂದೆ ನಡೆಯೋಕೆ ಸ್ಟಾರ್ಟ್ ಆಗ್ತದೆ.
ಘಟನೆಗಳು ನಡೆಯೋಕೆ ಸ್ಟಾರ್ಟ್ ಆದಾಗ, ಯಾಕಂದ್ರೆ ಅವ್ರಿಗೆ ಇವ್ರು ಏನು ಗೊತ್ತಾಗಲ್ಲ, ಏನು ಮಾಡಿದ್ರು ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರು ನಿಮ್ಮ ಮುಂದಿನ ಆಟ ಸ್ಟಾರ್ಟ್ ಆಗ್ತದೆ. ಆವಾಗ ಸ್ಟಾರ್ಟ್ ಆದ ತಕ್ಷಣ ನೀವು ರಿಯಾಕ್ಷನ್ ಮಾಡಲೇಬೇಡಿ. ಅಲ್ಲಿ ಏನಾಗ್ತದೆ, ಮುಂದೆ ನಡೆಯುವಂಥ ಘಟನೆಗೆ ಆಟಗಾರರು ಬೆನ್ನ ಹಿಂದೆ ಆಟಗಾರರು ತಿಳ್ಕೊಳ್ಳುವವರೆಗೂ ಅದನ್ನು ಮುಂದುವರಿಸ್ತಾ ಇರಿ. ಯಾವಾಗ ಒಂದು ಕನ್ಕ್ಲೂಷನ್ ಸಿಗುತ್ತೋ ಆವಾಗ ಈ ಥರ ತಾಂತ್ರಿಕ ಭಾಗಸ್ಪೆಲ್ನ ನೀವು ಮಾಡ್ಬೋದು. ಸರ್, ನೀವು ಅವಾಗಲೇ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಯಾವ್ಯಾವ ಕೋರ್ಸ್ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿದೆ, ಯಾವ್ಯಾವ ಟೈಮಲ್ಲಿದೆ ಅದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಈಗಾಗಲೇ ನ್ಯೂಮರಾಲಜಿ ಪ್ರಕಾರ ಹಲವಾರು ನಂಬರ್ಗಳು ನಮ್ಮನ್ನು ಎಫೆಕ್ಟ್ ಮಾಡ್ತೇವೆ ಆ್ಯಂಡ್ ಇವಾಗ ತುಂಬ ವರ್ಕ್ ಆಗ್ತಿದೆ, ಗೊತ್ತಿರೋ ವಿಚಾರ. ಇದನ್ನು ನಾವು ನೋಡಬೇಕು, ನಮಗೆ ತಿಳ್ಕೊಬೇಕು ನಾವು ಅಂತ ಅಂದರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಇಂದ ಯಾವ ಟೈಮಲ್ಲಿ ಹೇಗೆ ಅಂತ? ಇವಾಗ ನೋಡಿ, ಇದು ಸ್ಪಿರಿಚುವಲ್ ಕೋರ್ಸಸ್ ಅಂತ ಹೇಳಿದ್ರೆ ಏನಾಗ್ತದೆ, ಶಾಸ್ತ್ರ ಭಾಗದಲ್ಲಿ ಮೊದಲು ನಾವು ಇದನ್ನು ತಿಳ್ಕೊಬೇಕಾಗ್ತದೆ. ಶಾಸ್ತ್ರ ನಮಗೆ ಇವಾಗಿನ ಜನ್ರೇಷನ್, ಇವಾಗಿನ ಟೈಮಲ್ಲಿ ಎಷ್ಟೊಂದು ಜನ ಶಾಸ್ತ್ರ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಅಯ್ಯೋ ಯಾರಪ್ಪ ಏನು ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಏನು ಮಾಡೋದು ಅಂತ ಅಲ್ವಾ. ಆದರೆ ಒಂದು ವಿಷಯ ಹೇಳ್ತೀನಿ, ಶಾಸ್ತ್ರ ಅಂದರೆ ಇದು ನಮ್ಮ ಪೂರ್ವಿಕರು, ಹಿರಿಯರು, ಋಷಿ ಮುನಿಗಳು, ನಮ್ಮ ಏನ್ಸೆಂಟ್ ಸೇಜಸ್ ಏನಿದ್ದಾರೆ ನಮಗೆ ಕೊಟ್ಟಿರುವಂಥ ಜೀವನ ಶೈಲಿಯ ಒಂದು ಪದ್ಧತಿ. ಒಂದು ಮನುಷ್ಯನಿಗೆ ಜೀವನ ಶೈಲಿ ಅಂತ ಬೇಕು. ಬೆಳಗ್ಗೆ ಏಳಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಟಿಫನ್ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಕೆಲಸ ಮಾಡಬೇಕು, ಇದು ಒಂದು ಜೀವನ ಶೈಲಿನ ಅವರೇ ನಮಗೆ ಹೇಳ್ಕೊಟ್ಟಿರುವಂಥದ್ದು. ಅದಕ್ಕೆ ನಾವು ಶಾಸ್ತ್ರ ಅಂತ ಹೇಳ್ತೀವಿ. ಇನ್ನು ಶಿಸ್ತುಬದ್ಧ ಜೀವನ ಶೈಲಿ. ಇವಾಗ ಶಿಸ್ತುಬದ್ಧ ಜೀವನ, ಇವಾಗ ನೋಡಿ ಕರೆಂಟ್ ಜನ್ರೇಷನ್ ಹೇಗಿದೆ, ಎಲ್ಲ ಟೆಕ್ನಾಲಜಿ. ಹೌದಾ, ಎಲ್ಲ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಇದೆ ಪ್ರತಿಯೊಂದು. ನಿಮಗೆ ಟೈಮೇ ಇಲ್ಲ. ಮಾರ್ನಿಂಗ್ ಶಿಫ್ಟ್ ಅಂತ ಹೋಗ್ತೀರಾ, ನೈಟ್ ಶಿಫ್ಟ್ ಅಂತ ಹೋಗ್ತೀರಾ, ಡೇ ಅಂತ ಮಾಡ್ತೀರಾ, ಡಿಸಿಪ್ಲಿನ್ ನಿದ್ದೆ ಇರಲ್ಲ, ಟೈಮೇ ಇರಲ್ಲ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಾರೆ, ಇವಾಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿಸ್ಕೊಡುವಂಥದ್ದು ಮೇನ್ ಲೈಫ್ ಕೋಚಿಂಗು, ಆಸ್ಟ್ರಾಲಜಿ, ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಅದಾದಮೇಲೆ ಆಧ್ಯಾತ್ಮಿಕ ಮನೋವಿಜ್ಞಾನ. ನಿಮ್ಗೆ ಹೇಳಿದ್ನಲ್ವ, ಈ ಥರ ಒಂದು ಟ್ರಿಕ್ಸ್ ಇರುತ್ತೆ ಕೆಲವೊಂದು. ಈಸಿಯಾಗಿ ಶತ್ರುವನ್ನು ಫೈಂಡ್ ಔಟ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಆಧ್ಯಾತ್ಮಿಕ ಮನೋವಿಜ್ಞಾನದಿಂದ ನೀವು ತಿಳ್ಕೊಬೋದು. ಕೋರ್ಸಲ್ಲಿ ನೀವು ಜಾಯಿನ್ ಆದಾಗ ನಾವು ಅದನ್ನು ಹೇಳ್ಕೊಡ್ತೇವೆ, ಹೇಗೆ ಶತ್ರುವನ್ನು ಐಡೆಂಟಿಫೈ ಮಾಡಬೇಕು, ಹೌ ಟು ಐಡೆಂಟಿಫೈ ದೇರ್ ಫೇಸ್ ಎಕ್ಸ್ಪ್ರೆಷನ್. ಫೇಸ್ ಎಕ್ಸ್ಪ್ರೆಷನ್ ಇಂದ ಕೂಡ ಅವರ ಭಾವನೆಗಳನ್ನ ತಿಳ್ಕೊಬಹುದು. ಇವಾಗ ನಿಮ್ಮಿಂದ ಹೇಗೆ ಮಾತಾಡ್ತಾ ಇದ್ದೀನಿ ನಿಮ್ಗೇನು ಗೊತ್ತು? ಹೌದು, ಮನಸ್ಸಿನೊಳಗಡೆ ಏನ್ ನಡೀತದೆ ಯಾರಿಗೂ. ನೀವು ನಗ್ನಗ್ತಾ ಮಾತಾಡ್ತಾ ಇದ್ದೀರಾ, ಮನಸ್ಸಲ್ಲಿ ಏನಿದೆ, ಯಾವ ಭಾವನೆ ಇದೆ? ಶತ್ರುತ್ವ ಭಾವನೆ ಇದೆಯಾ, ಇಲ್ಲ ನಮ್ಮ ಪ್ರೀತಿ ಪಾತ್ರರನ್ನ ಭಾವನೆ ಇದೆಯಾ, ಅಥವಾ ನಮ್ಮ ಸ್ನೇಹಿತರನ್ನ ಭಾವನೆ ಇದೆಯಾ, ಇಲ್ಲ ಈ ನಗ್ನಗ್ತಾ ಮಾತಾಡಿದ್ರೆ ಎಲ್ಲ ವಿಷಯ ಹೇಳ್ಬಿಡ್ತಾನೆ ಅನ್ನೋ ಭಾವನೆ ಇದೆಯಾ? ಹೌದು. ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಪ್ರತಿಯೊಂದು ನಿಮಗೆ ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ನೀವು ಕಂಡುಹಿಡಿಯಬಹುದು. ವಾವ್ ಸರ್, ನಿಜವಾಗ್ಲೂ ಗ್ರೇಟ್. ಹಾಗಾದ್ರೆ ಆ ಕೋರ್ಸ್ ಎಷ್ಟು ತಿಂಗಳ ಕೋರ್ಸ್, ಹೇಗೆ ಏನು? ಈಗ ಜನರಲ್ ಆಗಿ ನಮ್ಮಲ್ಲಿ ಇರುವಂತ ಎಲ್ಲ ಕೋರ್ಸಸ್ ಬೇಸಿಕ್ ಕೋರ್ಸಸ್ ಎಲ್ಲ 3 months ದಾಗಿರುತ್ತೆ, 3 ತಿಂಗಳು ಇರುತ್ತೆ. ಇದರಲ್ಲಿ 2 ಡಿಸಿಪ್ಲಿನ್ ಇದೆ. ಒಂದು ವೀಕ್ ಡೇಸ್ ಅಂದ್ರೆ ರೆಗ್ಯುಲರ್ ಕೋರ್ಸಸ್, ವೀಕ್ ಡೇಸ್ ಎಲ್ಲ ಕಂಟಿನ್ಯೂ ಆಗಿರುತ್ತೆ. ವೀಕೆಂಡ್ ಕೋರ್ಸಸ್ ಅಂತ ಇರುತ್ತೆ. ಯಾರು ವರ್ಕಿಂಗ್ ಪ್ರೊಫೆಷನಲ್ ಇರ್ತೀರಾ ಅವ್ರಿಗೆ ವೀಕೆಂಡಲ್ಲಿ ಸಮಯ ಸಿಗ್ತಾ ಇದ್ರೆ ಸ್ಯಾಟರ್ಡೆ ಸಂಡೇ ಕೋರ್ಸಸ್ಸು ಇರುತ್ತೆ. ಹೆಚ್ಚಾಗಿ ಇದೇನಾಗ್ತದೆ, ಆನ್ಲೈನ್ ಮೋಡಲ್ಲಿ ನಡೆಯುತ್ತೆ. ಯಾಕಂದರೆ ಗೂಗಲ್ ಮೀಟು, ಜೂಮಲ್ಲಿ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ನೋಡಿ ಬೆಂಗಳೂರಲ್ಲಿ ಪ್ರತಿಯೊಂದು ಇದರಲ್ಲಿ ನೋಡಿ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ. ನೀವು ಆಫ್ಲೈನ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ನೀವು ಕಲಿಬೋದು ಸಮಯ ಇದ್ದರೆ. ಈ ಟ್ರಾವೆಲಿಂಗಲ್ಲೇ 1 hour 2 hour ಹೊರಟೋಗ್ಬಿಟ್ರೆ ನಿಮಗೆ ಇದಾಗ್ತದೆ. ಇಲ್ಲ ನಮ್ಮ ಗೂಗಲ್ ಮೀಟಲ್ಲಿ ಕ್ಲಾಸಸ್ ನಡೆಯುತ್ತೆ, ಲೈವ್ ಕ್ಲಾಸಸ್ಸು ನಡೆಯುತ್ತೆ. ಇಲ್ಲ ನಮಗೆ ಲೈವ್ ಕ್ಲಾಸಸ್ ಬೇಡ, ನಮ್ಮ ಸಮಯ ಇದ್ದಾಗೆ ನಾವು ನೋಡ್ಕೊಳ್ತೀವಿ ಅನ್ನೋದಾದರೆ ನಿಮಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಅಂದರೆ ಆ ಕೋರ್ಸ್ ಇದ್ದು ಕಂಪ್ಲೀಟ್ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ಒಂದು ಪ್ಯಾಕೇಜ್ ಇರುತ್ತೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ಎಂಟೈರ್ ಪ್ಯಾಕೇಜು ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಆ ಟೈಮಲ್ಲಿ ನೋಡ್ಕೊಳ್ಬಹುದು. ಹೌದು ಸರ್, ಅದ್ಭುತ. ಏನಾದರೂ ಸ್ಪೆಷಲ್ ಡೌಟ್ಸ್ ಇದ್ದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾನು ಗೈಡ್ ಮಾಡ್ತೇನೆ. ಸೊ ನಿಮ್ ಪರ್ಸ್ನಲಿ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು ಏನಾದ್ರು ತೊಂದರೆಗಳಿದ್ರೆ ಅಂತ. ಮಾಡ್ಬೋದು. ಓಕೆ ಸರ್, ನಾನು ಇವಾಗ ನಂಬರ್ಗಳ ವಿಚಾರಕ್ಕೆ ಬರ್ತೀನಿ. ಆಗಾಗಲೇ ನಾನು ನಿಮಗೆ ಮಾತಾಡ್ತಾ ಇದ್ದಾಗೆ ಹಲವಾರು ನಮ್ಮ ಹುಟ್ಟಿದ ದಿನಾಂಕಗಳು ನಮ್ಮ ಹೆಸರುಗಳ ಮೇಲೆ, ನಮ್ಮ ಭವಿಷ್ಯದ ಮೇಲೆ ಎಫೆಕ್ಟ್ ಮಾಡ್ತವೆ. ಹೌದು, ಕೆಲವೊಂದು ಇವಾಗ ಈ ಮೊಬೈಲ್ ನಂಬರ್ಗಳಿರ್ಬಹುದು, ಗಾಡಿ ನಂಬರ್ಗಳಿರ್ಬಹುದು, ಇದರಿಂದನೂ ಕೂಡ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಅಂದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ? ಈಗ ನಂಬರ್ಗಳಲ್ಲಿ ಹಲವಾರು ನಂಬರ್ಗಳು, ಯಾವ ನಂಬರ್ ಬೇಕಾದ್ರೆ ನಾವು ಚೂಸ್ ಮಾಡಬಹುದು. ಮೊಬೈಲ್ ನಂಬರ್ಗಳಲ್ಲಿ ಹಲವಾರು ನಂಬರ್ಗಳು, ಯಾವ ನಂಬರ್ ಬೇಕಾದ್ರೆ ನಾವು ಚೂಸ್ ಮಾಡಬಹುದು. ಕೆಲವೊಂದು ಡಿಜಿಟ್ಸ್ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ, ಈ ಡಿಜಿಟ್ಸ್ ನಿನಗೆ ವರ್ಕ್ ಆಗಲ್ಲ, ಇದನ್ನ ವರ್ಕ್ ಆಗುತ್ತೆ ಅಂತ ಹೇಳೋರಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಹೇಗೆ ವರ್ಕ್ ಆಗುತ್ತೆ ಏನು ಅಂತ? ಈಗ ಉದಾಹರಣೆಗಾಗಿ ಮೊದಲು ನಾವು ಮೊಬೈಲ್
ನಂಬರನ್ನು ತಗೊಳ್ಳೋಣ. ಮೊಬೈಲ್ ಸಂಖ್ಯೆ ಇವಾಗಂತೂ ತುಂಬ ನಿಮಗೆ ಹೌದು. ಸಾಮಾಜಿಕ ಜಾಲತಾಣದಲ್ಲಿ ಹಿಂಗೆ ಕೇಳ್ತಾನೆ ಇದ್ದೀರಾ, ಅದು ಇದು ಈ ಕಾಂಬಿನೇಷನ್ ಹಂಗೆ ಹಿಂಗೆ, ರೈಟ್? ಇವಾಗ ಯಾಕೆ ಸ್ಪೆಷಲ್ ಆಗಿ ಮೊಬೈಲ್ ನಂಬರ್ని ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ನೀವು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಇವಾಗ ನೋಡಿ, ಸಾಮಾನ್ಯವಾಗಿ ನೀವೆಲ್ಲೇ ಹೋಗಿ ನಿಮ್ಮ ಹೆಸರು ಕೇಳೋದಕ್ಕಿಂತ ಏನು ಮಾಡ್ತಾರೆ, ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹೇಳಿ ಅಂತ ಹೇಳ್ತಾರೆ ಅಲ್ವಾ? ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಡಿ, ಎಲ್ಲೋ ಹೋಗಲಿ, ನೀವು ಫಸ್ಟ್ ಮೊಬೈಲ್ ನಂಬರ್ಸ್ನ, ಅಂದರೆ ಇವಾಗ ಏನಾಗಿದೆ, ಇವಾಗಿನ ಟೈಮಲ್ಲಿ ಒಂದು ಯೂನಿಕ್ ಐಡೆಂಟಿಟಿ ನಂಬರ್ ಥರ ಆಗೋಗಿದೆ. ಅದು ಆ ವ್ಯಕ್ತಿಯ ಯೂನಿಕ್ ಐಡೆಂಟಿಟಿ ನಂಬರ್ ಆ ಥರ ಆಗೋಗಿದೆ ಅಲ್ವಾ? ಇವಾಗ ಮೊಬೈಲ್ ನಂಬರಲ್ಲಿ ಸೇವ್ ಮಾಡ್ಕೊಳ್ಳೋದು ಅದೇ ನಂಬರ್ಲೇ ಸೇವ್ ಮಾಡ್ತೀವಿ ಆ ಹೆಸರನ್ನು. ಹೀಗಾಗಿ ಆ ಮೊಬೈಲ್ ನಂಬರ್ ಕಾಂಬಿನೇಷನಲ್ಲಿ ಏನು ಬರುತ್ತೆ, ಆ ನಂಬರ್ ಕಾಂಬಿನೇಷನ್ನು ಆ ವ್ಯಕ್ತಿಯ ಮೂಲ ಸಂಖ್ಯೆ ಅಂದರೆ ಬರ್ತ್ ಡೇಟ್ ಏನಿದೆ ಅಲ್ಲ, ಆ ಮೂಲ ಸಂಖ್ಯೆ ಮೂಲ ಸ್ವಭಾವ ಅಂದರೆ 5 ಡಿಜಿಟ್ ನಂಬರ್ಸ್, ಸೆಕೆಂಡ್ 5 ಡಿಜಿಟ್ ನಂಬರ್ಸ್ ಆ ವ್ಯಕ್ತಿಯ ಡೆಸ್ಟಿನಿ ನಂಬರ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಇವಾಗ ನೋಡಿ, ಮೂಲ ಸಂಖ್ಯೆ ಎಲ್ಲರೂ ಏನು ಮಾಡ್ತಾರೆ, ನಂದು 5ನೇ ತಾರೀಕು ನಾನು ಹುಟ್ಟಿದ್ದೀನಿ, ನನಗೆ 5 ಲಕ್ಕಿ, ಯಾಕಂದ್ರೆ ನಾನು ಹುಟ್ಟಿದ್ದೀನಿ, ನಾನು 5 ನಂಬರ್ನ ನಾನು ಎಲ್ಲ ಕಡೆ ಯೂಸ್ ಮಾಡ್ತೀನಿ ಲಕ್ಕಿ ನಂಬರ್ ಆಗಿ ಅಂತ ಹೇಳಿದ್ರೆ, ಅದು ಏನಾಗುತ್ತೆ, ನಿಮ್ಮ ಲಕ್ಕಿ ನಂಬರೇ ನಿಮಗೆ ನೆಗೆಟಿವ್ ಆಗುತ್ತೆ. ಯಾಕೆ ಅಂತ ಕೇಳ್ತೀನಿ ಕೇಳಿ. ಇವಾಗ ಸೇಮ್ ನಂಬರ್ ಮೀನ್ಸ್ ಸಿಮಿಲರ್ ಕ್ವಾಲಿಟೀಸ್ ಇರುತ್ತೆ, ಸೇಮ್ ಕ್ವಾಲಿಟೀಸ್ ಇರುತ್ತೆ. ಎಲ್ಲಿ ಸೇಮ್ ಕ್ವಾಲಿಟೀಸ್ ಇರುತ್ತೋ ಈಗೋ ಕ್ಲಾಶ್ ಆಗುತ್ತೆ, ಸೇಮ್ ಇರಬಾರ್ದು, ಕಂಪ್ಯಾಟಿಬಲ್ ಆಗಲ್ಲ. ಇವನ್ ಮ್ಯಾರೇಜ್ ಡೇಟ್ ಆಯಿತು ಸಹ, ನೀವು 8 ನಂಬರ್ಗೆ ಹುಟ್ಟಿದ್ದೀರಾ, ನಿಮ್ದು ಮ್ಯಾರೇಜ್ ಡೇಟ್ 8 ಇದ್ದರೆ ಇಟ್ಸ್ ನಾಟ್ ಕಂಪ್ಯಾಟಿಬಲ್. ಇವಾಗ ನಿಮ್ಮದು 8 ನಂಬರ್ ಇದೆ, ನಿಮ್ಮ ಪಾರ್ಟ್ನರ್ದು ಬರ್ತ್ ಡೇಟ್ 8 ನಂಬರ್ ಇದ್ದರೆ ಇಟ್ಸ್ ನಾಟ್ ಕಂಪ್ಯಾಟಿಬಲ್. ನ್ಯೂಟ್ರಲ್ ನಂಬರಲ್ಲಿ ಯಾವಾಗಲೂ ನೋಡಿ, ನ್ಯೂಮರಾಲಜಿನಲ್ಲಿ ಕಾಂಬಿನೇಷನಲ್ಲಿ ಹೋದಾಗ ನೀವು ನ್ಯೂಟ್ರಲ್ ನಂಬರ್ಗೆ ಹೋಗಬೇಕು. ಯಾವ ಕಡೆ ನೀವು ಬಟ್ ಮಧ್ಯಕ್ಕೆ ಬ್ಯಾಲೆನ್ಸಿಂಗ್ ಮಾಡುವಂಥ ನಂಬರ್ಗಳು ನಮಗೆ ತುಂಬ ಮುಖ್ಯ, ಆಯಿತಾ? ಅದೇ ರೀತಿ ಮೊಬೈಲ್ ನಂಬರಲ್ಲಿ ನಿಮ್ಮ ಬರ್ತ್ ಡೇಟ್ ಇರುವಂಥ ಯಾವುದೇ ಸಂಖ್ಯೆಗಳು ಇರಬಾರ್ದು. ಮೊಬೈಲ್ ನಂಬರಲ್ಲಿ ಹಾಗಾದ್ರೆ ಬರ್ತ್ ಡೇಟ್ ಅಲ್ಲಿ ಇರುವಂತಹ ಯಾವುದೇ ಸಂಖ್ಯೆಗಳು ಇರಬಾರ್ದು. ಅದನ್ನು ಬಿಟ್ಟು ನೀವು ನ್ಯೂಟ್ರಲ್ ನಂಬರ್ಸ್ನ ಸೀರೀಸ್ನ ನೋಡ್ಕೊಳ್ಳಿ, ಫೈಂಡ್ ಔಟ್ ಮಾಡಿ. ಬಟ್ ಯಾವುದೇ ಮೊಬೈಲ್ ನಂಬರ್ ನೋಡಿ, ಲಾಸ್ಟ್ 4 ಡಿಜಿಟಲ್ಲಿ ಬರುವಂಥದ್ದು ತುಂಬ ಇಂಪ್ಯಾಕ್ಟ್ ಆಗ್ತದೆ ನಿಮ್ಮ ಲೈಫ್ ಟ್ರ್ಯಾಕಲ್ಲಿ. ಬಟ್ ಅದರ ಒಂದು ನಮ್ಮ ಎಂಟೈರ್ ನಮ್ಮ ಜೀವನನೇ ಅದರ ಮೇಲೆ ಡಿಪೆಂಡ್ ಇರಲ್ಲ. ನಾನು ಮೇನ್ವಾಗಿ ಹೇಳ್ತಾ ಇದ್ದೀನಿ, ಮೊಬೈಲ್ ನಂಬರೇ ನಿಮ್ಮ ಡೆಸ್ಟಿನಿನ ಕಂಪ್ಲೀಟ್ ಅಲೈನ್ ಮಾಡಲ್ಲ. ಅದ್ರ ಜೊತೆಗೆ ನಿಮ್ಮ ಜೀವನ ಶೈಲಿನೂ ಬೇಕಾಗ್ತದೆ. ಆಮೇಲೆ ನೀವು ನಿಮ್ಮ ಥಾಟ್ ಮೈಂಡ್ ಸೆಟ್ ಯಾವಾಗಲೂ ಏನಾಗ್ತದೆ, ಒಂದು ಮೈಂಡ್ ಸೆಟ್ಟು ಸಹ ನೀವು ಅದಕ್ಕೆ ತಕ್ಕಾಗಿ ಇಟ್ಕೋಬೇಕು. ಈಗ ನೆಗೆಟಿವ್ ನಂಬರ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ನೆಗೆಟಿವ್ ನಂಬರ್ಸ್ ಕ್ರಿಯೇಟ್ ಹರ್ಡಲ್ಸ್, ಅಂದರೆ ಮೈಂಡಲ್ಲಿ ಒಂದು ಸುಮಾರು ಒಂದು ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ನಾವು ನೆಗೆಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಇವಾಗ ಪಾಸಿಟಿವ್ ನಂಬರ್ಸ್ ಅಂತ ಹೇಳಿ 3 and 5 ಕಾಮನ್ ಯೂನಿವರ್ಸ್ ಎಲ್ರಿಗೂ ಮ್ಯಾಚ್ ಆಗ್ತದೆ. ಆ ಥರ ಒಂದು ಕಾಂಬಿನೇಷನ್ನ ನೀವು ಇಟ್ಕೊಂಡ್ರೆ ಇಟ್ ವಿಲ್ ಕ್ರಿಯೇಟ್ ಪಾಸಿಟಿವಿಟಿ ಇನ್ ಯುವರ್ ಮೈಂಡ್. ಬಿಕಾಸ್ ಮನೇಲಿ ಏನಾಗ್ತದೆ, ಸಾಮಾನ್ಯವಾಗಿ ನೋಡಿ, ನೀವೆಷ್ಟೇ ದೂರ ಎಲ್ಲರನ್ನ ಇಟ್ಟಿರಿ, ಆ ಮೊಬೈಲ್ ಮಾತ್ರ ಪಕ್ಕದಲ್ಲೇ ಇರುತ್ತೆ. ಹೌದಾ? ಇವಾಗ ನೀವು ಮಲ್ಕೊಂಡ್ರು ಮೊಬೈಲ್ ಪಕ್ಕದಲ್ಲೇ ಇರುತ್ತೆ. ಏನೋ ಬೇಕಾದ್ರೆ ನಿಮ್ಮ ಮನೆಯವ್ರನ್ನ ದೂರ ಇಡ್ತೀರಾ, ಆಯ್ತಾ? ಪಕ್ಕದಲ್ಲೇ ಯಾವಾಗಲೂ ಇರೋದೇನು ಮೊಬೈಲ್. ಅದ್ರದ್ದು ಏನಾಗ್ತದೆ, ಆ ನಂಬರ್ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಹೀಗಾಗಿ ನಮ್ಮ ಡಾಕ್ಯುಮೆಂಟ್ಗೆ ಅದು ಇರೋದು ಕನೆಕ್ಟ್ ಇರೋದು, ಆಮೇಲೆ ಡಾಕ್ಯುಮೆಂಟ್ ಕನೆಕ್ಟ್ ಇದು ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಜನ ನಿಮಗೆ ಗೊತ್ತಿರೋರೆಲ್ಲ ನಿಮ್ಮ ಹೆಸರು ಮೇಲೆ ಅದನ್ನೇ ಸೇವ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅದು ಕನೆಕ್ಟೆಡ್ ಆಗುತ್ತೆ. ಬಟ್ 35 to 40% ಅಷ್ಟೇ ಇಂಪ್ಯಾಕ್ಟ್ ಇರುತ್ತೆ. ಎಂಟೈರ್ ಲೈಫ್ನ ಅದು ಡಿಸೈಡ್ ಮಾಡೋದಿಲ್ಲ ಅನ್ನುವಂಥದ್ದು. ಓಕೆ ಸರ್, ಈಗ ಇನ್ನೊಂದು ವಿಚಾರಕ್ಕೆ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಡೇಟು 3 ಅಥವಾ 4 ಇದೆ ಅಂತ. ಈಗ 2021ಕ್ಕೆ ಈ 3 ಅನ್ನುವಂತಹ ಪದ ನ್ಯೂ ವರ್ಡು ಹಿಂಗೆ ವರ್ಕ್ ಆಗುತ್ತೆ ಅಥವಾ ಹಿಂಗೆ ಎಫೆಕ್ಟ್ ಮಾಡುತ್ತೆ. 2022 ಹಿಂಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಹೋಗುತ್ತಾ ಹೇಗೆ ಅಂತ ನಾನು ಎಲ್ಲೋ ಒಂದು ಕಡೆ ಕೇಳಿದ ಮಾತೇನು ಅಂತ ಅಂದರೆ, ಓಕೆ ನಿಮ್ದು ಈ ಡೇಟ್ ಆಫ್ ಬರ್ತ್ ಇದೆ, ಈ ವರ್ಷ ನಿಮ್ದು ಹೀಗಿದೆ, ನಿಮ್ಮ ಭವಿಷ್ಯ ಹೀಗಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ನೆಕ್ಸ್ಟ್ ವರ್ಷ ನಿಮ್ದು ಹೀಗೆ ಆಗಬಹುದು ಅನ್ನುವಂಥದ್ದು ಕೆಲವೊಂದು ಕಡೆ ಕೇಳಿದ ಮಾತು. ಅದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಹಾಗೆ ವರ್ಷಗಳಿಂದ ವರ್ಷಗಳಿಗೆ ಚೇಂಜ್ ಆಗ್ತಾ ಹೋಗುತ್ತಾ ಹೇಗೆ ಅಂತ? ಈಗ ಇದು ಒಳ್ಳೆಯ ವಿಷಯ ನೀವು ಕೇಳಿದ್ದು. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ನೋಡಿ, ನಿಮ್ಮದು ಕ್ಯಾಶುವಲ್ ಆಗಿ ಒಂದು ಬರ್ತ್ ಡೇಟು ನಿಮ್ಮದೇ ಅನ್ಕೊಳ್ಳೋಣ, ಆಯಿತಾ? ಒಂದು 85 ಸಮಥಿಂಗ್ ಇಯರ್, 1995 1996 ತಗೊಳ್ಳೋಣ. ಗುರುಗಳೇ, ನೀವು ಅವಾಗಲೇ ಹೇಳ್ತಾ ಇದ್ರಿ, ಈ ಮೊಬೈಲ್ ನಂಬರ್ಗಳು, ಗಾಡಿ ನಂಬರ್ಗಳು ನಮ್ಮ ಜೀವನದ ಮೇಲೆ ಎಫೆಕ್ಟ್ ಮಾಡ್ತವೆ. ಹೌದು, ಅದರ ಜೊತೆಗೆ ನಮ್ಮ ಡೇಟ್ ಆಫ್ ಬರ್ತ್ಗಳು
ಈಗ ಫಾರ್ ಎಕ್ಸಾಂಪಲ್ ನಂದು ಈಗ 22/05/1979 ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಡೇಟ್ ಆಫ್ ಬರ್ತ್. ಈಗ ಆ ಡೇಟ್ ಆಫ್ ಬರ್ತ್ ನಂಗೆ 2021ಗೆ ಹೀಗೆ ಎಫೆಕ್ಟ್ ಆಗುತ್ತೆ, 2022 ಹೀಗೆ ಎಫೆಕ್ಟ್ ಆಗುತ್ತೆ, 2023 ಮತ್ತೆ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ? ಡೇಟ್ ಆಫ್ ಬರ್ತ್ ಒಂದೇ, ಆದರೆ ವರ್ಷದಿಂದ ವರ್ಷಕ್ಕೆ ಅದು ಬದಲಾಗ್ತಾ ಹೋಗುತ್ತೆ. ಹೇಗೆ ಬದಲಾಗ್ತಾ ಹೋಗುತ್ತೆ? ಯಾಕೆ ಬದಲಾಗ್ತಾ ಹೋಗುತ್ತೆ? ಬದಲಾಗತ್ತೋ ಇಲ್ವೋ ಅದು ಕ್ವಶನ್ ಮಾರ್ಕ್. ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ಬಿಟ್ರೆ. ಇಲ್ಲ, ದಯವಿಟ್ಟು ಅದು ಬದಲಾಗತ್ತೆ. ಹ್ಮ್ ಆಮೇಲೆ ಅದು ಪ್ರತಿ ವರ್ಷ ಇಯರ್ ಹೇಗೆ ಚೇಂಜ್ ಆಗ್ತದೆ, ಅದು ಒಂದು ಜೀವನದಲ್ಲಿ ಪಾಸಿಟಿವ್ ರಿಸಲ್ಟು ನೆಗೆಟಿವ್ ರಿಸಲ್ಟು ಅನ್ನೋ ಪ್ರತಿ ವರ್ಷ ಒಂದು ಪ್ರಭಾವ ಚೇಂಜ್ ಆಗ್ತದೆ. ಇವಾಗ ನೀವು ಒಂದು ಡೇಟ್ ಆಫ್ ಬರ್ತ್ ಯಾವುದು ಹೇಳಿದ್ರಿ, ಸ್ವಲ್ಪ ಅದನ್ನ ಹೇಳಿ. 22/05/1979. 22/05/1979. ಇದು ಒಂದು ರ್ಯಾಂಡಮ್ ಆಗಿ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಾ ಅಲ್ವಾ? ಇವಾಗ ನಾವು ಇಲ್ಲೇನು ಮಾಡಬೇಕಾಗ್ತದೆ, ಫಸ್ಟ್ ಆ ಡೇಟ್ ಆಫ್ ಬರ್ತ್ನ ನಾನು ಹೇಳಿದೆ ಸಿಂಪ್ಲಿಫೈ ಮಾಡ್ಕೋಬೇಕು. 22 2 + 2 + 5 + 1 + 9 + 7 + 9. ಓಕೆ, ಈ ರೀತಿ ಮಾಡಿದಾಗ ನಿಮ್ಗೆ ಏನಾಗ್ತದೆ, ಒಂದು ಬರ್ತ್ ಡೇಟು 22 ಅಂತ ತಗೊಂಡು ಪ್ಲಸ್ ಅದು 4, ಅಲ್ಲೇನಾಗ್ತದೆ ನಿಮಗೆ ಅದು ಬರ್ತ್ ಡೇಟ್ ಅಂದರೆ ಮೇನ್ ನಿಮ್ಮ ಜೀವನದಲ್ಲಿ ಆ ನಂಬರ್ 4ರ ಪ್ರಭಾವ ಇರುತ್ತೆ. ಆಮೇಲೆ ಇವೆಲ್ಲ ಸಿಂಪ್ಲಿಫೈ ಮಾಡಿದಾಗ ಡೆಸ್ಟಿನಿ ನಂಬರ್ ಅಂತ ಹೇಳಿದೆ. ಅದು ಈ ಕ್ಯಾಲ್ಕುಲೇಷನ್ ಅಲ್ಲಿ ಡೆಸ್ಟಿನಿ ನಂಬರ್ ಏನು ಬಂತು, 8 ಬರುತ್ತೆ. ಆಯ್ತಾ? ಎಲ್ಲನೂ ಸಿಂಪ್ಲಿಫೈ ಮಾಡಿ ಸಿಂಗಲ್ ಡಿಜಿಟ್ಗೆ ತಗೊಂಡಾಗ ನಂಬರ್ 8 ಬರುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು, 4 ಅಂದ್ರೆ ರಾಹು, 8 ಅಂದ್ರೆ ಶನಿ. ರಾಹು ಶನಿಯ ಕಾಂಬಿನೇಷನ್ ನಿಮ್ಮ ಜೀವನದಲ್ಲಿ ಇರುತ್ತೆ. ಒಂದು ಮೂಲ ಸ್ವಭಾವದಲ್ಲಿ ರಾಹು ಪ್ರಭಾವ ಜಾಸ್ತಿ ಇರುತ್ತೆ, ನಿಮ್ಮ ಜೀವನ ದಾರಿಯಲ್ಲಿ ಶನಿ ಪ್ರಭಾವ ಜಾಸ್ತಿ ಇರುತ್ತೆ. ಆಯ್ತಾ? ಈಗ ಸಂಖ್ಯಾಶಾಸ್ತ್ರದಲ್ಲಿ ಏನಾಗ್ತದೆ, ಶನಿ ಮತ್ತು ರಾಹು ಕಾಂಬಿನೇಷನ್ನು ಅಷ್ಟೊಂದು ಶುಭ ಅಲ್ಲ. ನೆಗೆಟಿವ್ ರಿಸಲ್ಟ್ಸು ತುಂಬ ಇರುತ್ತೆ, ಹರ್ಡಲ್ಸ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ. ಬಟ್ ದೀಸ್ ಪೀಪಲ್ಸ್ ಆರ್ ವೆರಿ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಅದು ಪ್ರಾಕ್ಟಿಕಲ್ ಅನಿಸ್ಲಿಲ್ವ ಅಂದ್ರೆ ಅನುಮಾನ ಸ್ಟಾರ್ಟ್ ಮಾಡ್ತಾರೆ ಎಲ್ಲರ ಮೇಲೆ. ಅನುಮಾನ ಏನಾಗ್ತದೆ, ಇವ್ರ ಜೀವನದಲ್ಲಿ ಎಲ್ಲ ಕ್ಲಾಶಸ್ಸು, ಹರ್ಡಲ್ಸು, ಏನೋ ಒಂದು ಒಳ್ಳೆ ಒಂದು ಪಾಸಿಟಿವ್ ಏನೋ ಬರ್ತಾ ಇರುತ್ತೆ. ಆ ಒಂದು ಮೂಮೆಂಟನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಬಿಕಾಸ್ ಆಫ್ ಡೌಟಿಂಗ್ ಕ್ಯಾರೆಕ್ಟರ್. ಓಕೆ, ಇವಾಗ ನೋಡಿ, ಈ 4 8 ಕಾಂಬಿನೇಷನ್ ಈ ಪ್ರಕಾರ ಹೇಳಿದೆ. ಯಾಕಂದರೆ ಇವು ಶನಿ ಮತ್ತು ರಾಹು ಕಾಂಬಿನೇಷನ್ ಶತ್ರು ಸ್ಥಾನದಲ್ಲಿ ಬರುತ್ತೆ. ನಂಬರ್ 4ಕ್ಕೆ 8 ಶತ್ರು. ಯಾಕಂದರೆ ಬೋತ್ ಆರ್ ಅಗ್ರೆಸಿವ್ ಪ್ಲಾನೆಟ್. ತುಂಬ ಕೋಪ ಜಾಸ್ತಿ, ಪೇಷನ್ಸ್ ತುಂಬ ಕಡಿಮೆ. ಆಯ್ತಾ? ಹೀಗಾಗಿ ಈ ಎರಡು ಕ್ವಾಲಿಟೀಸ್ ಮ್ಯಾಚ್ ಆಗಲ್ಲ. ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗುತ್ತೆ, ನಾವು ಅದನ್ನ ತಿಳ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ. ಈಗ ನೋಡಿ, ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತದೆ ಅನ್ನೋ ಒಂದು ವಿಷಯಕ್ಕೆ ಹೇಳೋದಾದ್ರೆ, ಈಗ ಇಲ್ಲೇನಿದೆ 1979 ಅಲ್ವಾ? ಹೌದು. ಇದು ಬರ್ತ್ ಇಯರ್. ಆ ಬರ್ತ್ ಇಯರ್ ಅಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಟೋಟಲ್ ಇವೆಲ್ಲ ನಾವು ನಂಬರ್ನ ಸೇರಿಸ್ತಾ ಡೆಸ್ಟಿನಿ ನಂಬರ್ ಅಂತ ಏನು ಬರುತ್ತಲ್ವಾ 8, ಅದು ಆ ಬರ್ತ್ ಇಯರ್ ಅಲ್ಲಿ ಮಾತ್ರ ಪ್ರಭಾವ ಇರುತ್ತೆ. 1979 ಅಲ್ಲಿ ಆ ಡೆಸ್ಟಿನಿ ನಂಬರ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಗೇನ್ ಇಯರ್ ಚೇಂಜ್ ಆದ್ರೆ ಡೆಸ್ಟಿನಿ ನಂಬರ್ ಚೇಂಜ್ ಆಗೋಗುತ್ತೆ, ಮತ್ತೆ ಚೇಂಜ್ ಬದಲಾಗಿ ಹೋಗ್ಬಿಡುತ್ತೆ. ಹೌದು. ಅದರಲ್ಲಿ ಹೇಗೆ ಅಂದ್ರೆ, ನಿಮಗೆ ಸ್ಟೇಬಲ್ ಆಗಿ ಉಳಿಯೋದು ಅಂದ್ರೆ ನಿಮ್ಮ ಬರ್ತ್ ಡೇಟು, ಬರ್ತ್ ಮಂತು, ಕರೆಂಟ್ ಇಯರ್ ಏನಿದೆ 2025. ಓಕೆ, ಇವಾಗ ಅಕಸ್ಮಾತ್ 22/05/2025 ಅಲ್ವಾ? ಎಸ್. ಓಕೆ, ಅದನ್ನ ಸಿಂಪ್ಲಿಫೈ ಮಾಡಿ ಅದ್ರ ನಿಮ್ಗೆ ಒಂದು ಸಿಂಗಲ್ ಡಿಜಿಟ್ ನಂಬರ್ ಬರುತ್ತೆ. ಅದು ಆ ವರ್ಷದ ಪ್ರಭಾವ ನೀಡುವಂತ ನಂಬರ್. ಇವಾಗ ಈ ಕ್ಯಾಲ್ಕುಲೇಷನ್ ಅಲ್ಲಿ ನೋಡಿ ಏನ್ ಬರ್ತಾ ಇದೆ, ನಂಬರ್ 9 ಬರುತ್ತೆ. ಆಯ್ತಾ? 9 ಇಲ್ಲೇನಾಯ್ತು, ಮೊದಲೇ ಅವ್ರದ್ದು ಬರ್ತ್ ಡೇಟ್ 4, ರಾಹು ಅಗ್ರೆಸಿವ್ ಪ್ಲಾನೆಟ್, 9 ಆಲ್ಸೋ ಅಗ್ರೆಸಿವ್ ಪ್ಲಾನೆಟ್, ರೆಡ್ ಪ್ಲಾನೆಟ್. ಈವನ್ 2025 ಅಲ್ಲೂ ಸಹ ಸಂಖ್ಯೆ 9ರ ಪ್ರಭಾವ ಜಾಸ್ತಿ ಇದೆ. ಇದರಲ್ಲಿ ಏನಾಗ್ತದೆ ಅಂದರೆ, ನೀವು ಆಲ್ಮೋಸ್ಟ್ ಎಲ್ಲ ನೋಡ್ತಾ ಬಂದಿದ್ದೀರಾ, ಒಂದು ಕೆಂಪು ಗ್ರಹದ ಪ್ರಭಾವ ಅಂದರೆ ಅಗ್ರೆಸಿವ್ ಪ್ಲಾನೆಟು ಹೆಚ್ಚಾಗಿ ಕ್ರೋಧಗಳು ಜಾಸ್ತಿ ಆಗುವಂಥದ್ದು, ಬೇಡದ ವಿಷಯಕ್ಕೆ ಜಗಳ ಆಗುವಂಥದ್ದು, ಜಾತಿ ಧರ್ಮದ ವಿಷಯಕ್ಕೆ ಕ್ಲಾಶಸ್ ಆಗುವಂಥದ್ದು ನೋಡ್ತಾನೆ ಬಂದಿದ್ದೀರಾ. ಈ ವಿಷಯವಾಗಿ ನಾನು 2024 ನವೆಂಬರಲ್ಲೇ ನಾನು ಇದಕ್ಕೊಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ, ಈ ವರ್ಷ ಏನಾಗ್ತದೆ ಅಂತ. ಅದ್ರ ಪ್ರಕಾರ ಅಲ್ಲಿ ಒಂದು 50% ಘಟನೆಗಳು ನಡೆದಿದೆ ಆಲ್ರೆಡಿ. ಆಯ್ತಾ? ಹೀಗೆ ಇರುವಾಗ ಈಗ ನೋಡಿ, ಈ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಅಲ್ಲಿ ಈ ವರ್ಷ ನಂಬರ್ 9 ಈಸ್ ದ ಡೆಸ್ಟಿನಿ ನಂಬರ್. ಈ 26 ಅಂತ ಬಂದ್ಕೊಳ್ಳಿ, ಅಲ್ಲೇನಾಗ್ತದೆ
ನಿಮ್ಮ ಬರ್ತ್ ಡೇಟು ಬರ್ತ್ ಮಂತು ಆ ಪ್ರೆಸೆಂಟ್ ಇಯರ್ನ ಸಿಂಪ್ಲಿಫೈ ಮಾಡಿದ ಸಿಂಗಲ್ ಡಿಜಿಟ್ ಏನು ಬರುತ್ತಲ್ವ ಅದು ಆ ವರ್ಷದ ಪ್ರಭಾವ ಕೊಡುತ್ತೆ. ಹೀಗಾಗಿ ಪ್ರತಿ ವರ್ಷ ನಿಮಗೆ ಗ್ರಹಗಳು ಚೇಂಜ್ ಆಗ್ತಾನೆ ಇರುತ್ತೆ. ಆ ನಂಬರ್ ಏನಾದರೂ ನಿಮ್ಮ ಮೂಲಾಂಕಕ್ಕೆ ಅಂದರೆ ಬರ್ತ್ ಡೇಟಿಗೆ ಫ್ರೆಂಡ್ಲಿ ಆಗಿದ್ರೆ ಫ್ರೆಂಡ್ಲಿ ರಿಸಲ್ಟು, ಎನಿಮಿ ಆಗಿದ್ರೆ ನೆಗೆಟಿವ್ ರಿಸಲ್ಟ್ಸು, ನ್ಯೂಟ್ರಲ್ ಆಗಿದ್ರೆ ಮಿಕ್ಸ್ಡ್ ರಿಸಲ್ಟ್ ಅಂತ ಹೇಳ್ತೀವಿ. ಎರಡು ಮಿಕ್ಸ್ ಆಗಿ ಎರಡನ್ನು ಕೊಡ್ತಾ ಹೋಗುತ್ತೆ. ಗುರುಗಳೇ, ನೀವು ಅವಾಗಲೇ ಹೇಳ್ತಾ ಇದ್ರಿ ಈ 3 ಮತ್ತು 5 ಸ್ವಲ್ಪ ಪ್ರಭಾವಿತವಾದಂತಹ ನಂಬರ್ಗಳು ಅನ್ನುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಈಗ ನೋಡಿ ನಂಬರ್ 3 ಯಾಕಂದ್ರೆ ಈಗ ನಾವು ಹೇಳ್ತೀವಿ ಒಂದು ಗಾದೆ ಮಾತಿದೆ, ಅರಿವೇ ಗುರು ಅಂತ ಹೇಳ್ತೀವಿ. ಯಾರು ಎಷ್ಟೇ ಏನೇ ಮಾಡಿದ್ರು ಗುರು ಕಾಯ್ತಾನೆ ಅಂತ ಅಲ್ವಾ. ಎಷ್ಟೇ ಶತ್ರುತ್ವ ಇದು ಮಾಡಲಿ, ಗುರು ಅನ್ನೋದು ಹೇಗೆ ಅಂತ ಹೇಳಿದ್ರೆ ಒಂದು ಜೀವನದಲ್ಲಿ ಯಾರು ಕೈ ಬಿಟ್ಟರು ಗುರು ಕೈ ಬಿಡಲ್ಲ ಅಂತ ಒಂದು ವಾಡಿಕೆ ಇದೆ. ಈಗ ಗುರು ಅಂತ ಹೇಳಿದ್ರೆ ಶಿಕ್ಷಣ ಕೊಡುವವರು ಗುರು, ನಮ್ಮ ತಂದೆ ತಾಯಿಗಳು ಸಹ ಗುರು ಅಲ್ವಾ. ಹೀಗಾಗಿ ಎಂಥ ಪರಿಸ್ಥಿತಿಯಲ್ಲೂ ಸಹ ನಮಗೆ ಸಹಾಯ ಆಗುವಂಥದ್ದು ನಮಗೇನಾಗ್ತದೆ ಗೈಡೆನ್ಸ್. ಒಂದು ತಂದೆ ತಾಯಿ ಕಲಿಸಿಕೊಟ್ಟಂಥ ಪಾಠ, ಒಂದು ಗುರುಗಳು ಕಲಿಸುವಂಥ ಪಾಠ ಜೀವನ ದಾರಿಯಲ್ಲಿ ಸಹಾಯ ಆಗತ್ತೆ. ಹೌದಾ. ಈ ಗುರುವಾಣಿ ಹೇಗೆ ಇರುತ್ತೆ ಅಂದರೆ ಮಾರ್ಗದರ್ಶನ ಕೊಟ್ಬಿಟ್ಟಿರ್ತಾರೆ, ನೀವು ಇದನ್ನು ಓದಿ ಈ ಥರ ಒಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೀವನದಲ್ಲಿ ನೀನು ಒಂದು ಇಂಜಿನಿಯರ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಹೀಗೆ ಅಲ್ವಾ. ಆ ಒಂದು ವೃತ್ತಿಯನ್ನು ಅನುಸರಿಸ್ಕೊಂಡು ನೀವು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಿದಾಗ ಆ ವಿದ್ಯಾಭ್ಯಾಸಕ್ಕೆ ಅನುಸಾರವಾಗಿ ಇಲ್ಲಿ ಗುರುಗಳು ನಿಮ್ಗೆ ಚೇಂಜ್ ಆಗ್ತಾನೆ ಇರ್ತಾರೆ. ಗುರು ಮೀನ್ಸ್ ಬ್ಯಾಲೆನ್ಸ್ ಮಾಡ್ತಾನೆ ಎಲ್ಲ. ನಿಮ್ಗೆ ತಿಳಿದೇ ಗೊತ್ತಿಲ್ಲದೆ ಇದ್ರು ಸಹ ತಿಳಿ ಹೇಳ್ತಾರೆ, ದಂಡಿಸಲ್ಲ ಅಲ್ವಾ. ಇವಾಗ ನಂಬರ್ 5 ಇಂಪ್ಯಾಕ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಮರ್ಕ್ಯುರಿ, ಬುಧ ಗ್ರಹದ ಒಂದು ಪ್ರಭಾವ. ಬುಧ ಗ್ರಹ ಯಾಕೆ ನೋಡಿ, ಸೋಲಾರ್ ಸಿಸ್ಟಮ್ ಅಲ್ಲೂ ಸಹ ಬುಧ ಗ್ರಹ ಅನ್ನೋದು ಹೇಗಿರುತ್ತೆ ಅಂದ್ರೆ ಸೂರ್ಯನಿಗೆ ಒಂದು ಹತ್ತಿರವಾದಂಥ ಗ್ರಹ ಇದು. ಸೂರ್ಯ ಅಂದ ತಕ್ಷಣ ನಿಮ್ಗೆ ಅನಿಸುತ್ತೆ ಎಷ್ಟೊಂದು ಟೆಂಪ್ರೇಚರ್. ಇವಾಗ ನೋಡಿ ಭೂಮಿಯಲ್ಲಿ ನಾವು ಈ ಡೇ ಟೈಮಲ್ಲಿ ಓಡಾಡುವಾಗ ಒಂದು 25-30 ಡಿಗ್ರೀಸ್ 25 ಡಿಗ್ರಿ ಬಂದರೆ ಆಯಿತು, ಹೊರಗಡೆ ಆಚೆ ಓಡಾಡೋಕ್ಕೆ ಆಗಲ್ಲ, ಇಂಥ ಪರಿಸ್ಥಿತಿ. ಇಂಥದ್ರಲ್ಲಿ ಏನಾಗ್ತದೆ, ಹತ್ತಿರವಾದಂಥ ಗ್ರಹ ಆ ಟೆಂಪ್ರೇಚರ್ ಹೇಗೆ ನೀವು ಅದು ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇರ್ಬೋದು. ಆ ಗ್ರಹದ ಒಂದು ಅರ್ತ್ ಅಂದರೆ ಇಲ್ಲಿ ಒಂದು ಭೂಮಿ ಪದರ ಏನಿರುತ್ತೆ, ಆ್ಯಕ್ಚುಲಿ ಭೂಮಿ ಅಂದರೆ ಬೇರೆ ಆಗ್ತದೆ. ಆ್ಯಕ್ಚುಲಿ ಮರ್ಕ್ಯುರಿ ಮೇಲೆ ಏನಿರುತ್ತಲ್ಲ ಪ್ರಭಾವ, ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಡೇ ಟೈಮಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತೋ ನೈಟ್ ಟೈಮಲ್ಲಿ ಅಷ್ಟೇ ಟೆಂಪ್ರೇಚರ್ ಮೈನಸ್ಸಲ್ಲಿರುತ್ತೆ. ಇದು ಸೈಂಟಿಫಿಕ್ ರೀಸನ್. ವಿಜ್ಞಾನ ಜಗತ್ತಲ್ಲಿ ಇದು ಗೊತ್ತಿದೆ. ಪ್ರತಿಯೊಬ್ಬರು ಸೋಲಾರ್ ಸಿಸ್ಟಮಲ್ಲಿ ಮರ್ಕ್ಯುರಿ ನಿಯರೆಸ್ಟು ಸನ್ ಸೂರ್ಯಗ್ರಹಕ್ಕೆ ಅದು ಪ್ರತಿಯೊಂದು ಟೆಂಪ್ರೇಚರ್ ನೋಡಿ ದಿನದಲ್ಲಿ ಶಾಖನ ತಡೆದುಕೊಳ್ಳುತ್ತೆ, ರಾತ್ರಿಯಲ್ಲಿ ಅದೇ ಕೋಲ್ಡ್ ಟೆಂಪ್ರೇಚರ್ನು ಸಹ ಅಷ್ಟೇ ಮೈನಸ್ ಡಿಗ್ರಿಗೆ ಹೋಗುತ್ತೆ. ಉದಾಹರಣೆ 300 ಡಿಗ್ರಿ ಡೇಯಲ್ಲಿತ್ತು ಅಂದರೆ -285-300 ಡಿಗ್ರಿವರೆಗೂ ಟೆಂಪ್ರೇಚರ್ ಅಲ್ಲಿ ಬುಧನ ರಾತ್ರಿಯಲ್ಲಿ, ಬುಧನ ಹಗಲು ಬುಧನ ರಾತ್ರಿಯಲ್ಲಿ ಈ ಥರ ಒಂದು ಟೆಂಪ್ರೇಚರು ಬ್ಯಾಲೆನ್ಸ್ ಆಗುತ್ತೆ. ಅದೇ ಗುಣಗಳು ನಮ್ಮ ವ್ಯಕ್ತಿಯ ಜೀವನದಲ್ಲಿನೂ ಸಹ ಅವನ ಕೆಟ್ಟ ಪರಿಸ್ಥಿತಿ ಇರ್ಬೋದು, ಒಳ್ಳೆ ಪರಿಸ್ಥಿತಿ ಇರ್ಬೋದು, ಮನಸ್ಸು ಮತ್ತು ಬುದ್ಧಿ ಸಮತೋಲನದಲ್ಲಿ ಇರಬೇಕು ಅನ್ನೋದನ್ನು ಸ್ಟೆಬಿಲಿಟಿ ಕೊಡುತ್ತೆ. ಶತ್ರುಗಳ ಜೊತೆ ಇದ್ದಾಗ ಹೇಗೆ ಮಾತಾಡಬೇಕು, ಮಿತ್ರರು ಅಂತ ಹೇಳ್ಬಿಟ್ಟು ಎಲ್ಲನೂ ಅತಿಯಾಗಿ ಮಾತಾಡೋದು ಅಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಮಾತಾಡಿ, ಅಷ್ಟನ್ನು ಮಾತ್ರ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಇಟ್ಕೊಳ್ಳೋದ್ರಿಂದ ಯಾವತ್ತು ಲೈಫಲ್ಲಿ ಬ್ಯಾಲೆನ್ಸ್ ಬರುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಕೊಟ್ಟಿದ್ದೇನೆ. ವಾವ್ ಸರ್, ಗೊತ್ತು ನಿಜವಾಗ್ಲೂ ಇಂತಹ ವಿಚಾರಗಳು ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಖಾಂತರ ತಿಳಿದಿರೋದು ನಿಜವಾಗ್ಲೂ ಖುಷಿಯ ವಿಚಾರ. ಎಸ್ ಗುರುಗಳೇ, ಅವಾಗಲೇ ಹೇಳ್ತಾ ಇದ್ದ ಹಾಗೆ ಈ ಕೆರಿಯರ್ ಅನ್ನುವಂತಹ ವಿಚಾರ, ಈಗಾಗಲೇ ನಮ್ಮ ಟೀನೇಜರ್ಸ್ ಜಾಸ್ತಿ ಕೆರಿಯರ್ ಕಡೆ ಫೋಕಸ್ ಮಾಡೋದ್ರಿಂದ ಜಾಸ್ತಿ ಕೆರಿಯರ್ ಕಡೆ ನಾವು ಜಾಸ್ತಿ ಪಕ್ವವಾಗಿರ್ತೀವಿ, ಯೋಚನೆ ಮಾಡ್ತೀವಿ. ನಮ್ಮ ಕೆರಿಯರ್ ಹೀಗೆ ಇರಬೇಕು, ಹೀಗಿರಬಾರ್ದು, ಈ ದಾರಿಲೇ ನಾವು ಹೋಗಬೇಕು, ಇಂತಹದ್ದೇ ಗೋಲನ್ನು ನಾವು ರೀಚ್ ಆಗಬೇಕು ಅನ್ನುವಂಥದ್ದು ನಮಗೆ ಜಾಸ್ತಿ ಇರುತ್ತೆ. ಹೇಗೆ ನಾವು ಕೆರಿಯರ್ನ ಇದೇ ದಾರಿಲಿ ಹೋದರೆ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದನ್ನ ನಾವು ಚೂಸ್ ಮಾಡಬಹುದು. ಜೊತೆಗೆ ಈ ನೀವು ಅವಾಗಲೇ ಹೇಳಿದ ಹಾಗೆ ದಿನಾಂಕಗಳು, ನಂಬರ್ಗಳು ಹೇಗೆ ಆ ಒಂದು ಕೆರಿಯರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ನ್ಯೂಮರಾಲಜಿ ಹೇಗೆ ಅದಕ್ಕೆ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ ಏನು ಅಂತ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ. ಇಲ್ಲ, ಇದು ಒಂದು ಒಳ್ಳೆ ಪ್ರಶ್ನೆ ನಿಮ್ಮದು. ಈಗ ನೋಡಿ ಇವಾಗಿನ ಒಂದು ಜನ್ರೇಷನ್ ಅಂತಲ್ಲ, ಮುಂಚೆಯಿಂದನೂ ಒಂದು ಕೆರಿಯರ್ ಅನ್ನೋದು ಒಂದು ತುಂಬ ಒಂದು ಮೇನ್ ಇಂಪಾರ್ಟೆಂಟ್ ಆ ವ್ಯಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿ. ಕೆರಿಯರ್ ಮೀನ್ಸ್ ಆ ವ್ಯಕ್ತಿಯ ಒಂದು ಕರ್ಮ ಭಾಗ ಅಂತ ಹೇಳ್ತೀವಿ. ಕರ್ಮ ಭಾಗ ಅಂದರೆ ಅವ್ನು ಮಾಡುವಂಥ ಕೆಲಸ ಕಾರ್ಯಗಳು.
ಹೇಗೆ ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಇನ್ನೂ ಯಶಸ್ಸು ಸಿಗುತ್ತೆ, ಸಕ್ಸಸ್ ಆಗ್ತೀವಿ, ನೇಮ್ ಫೇಮ್ ಬರುತ್ತೆ, ಯಾವ ಕರಿಯರ್ ಚೂಸ್ ಮಾಡಬೇಕು ಅನ್ನೋದು, ಹೇಗೆ ಚೂಸ್ ಮಾಡಬೇಕು ಅನ್ನೋದಂದರೆ ಈ ಒಂದು ರಹಸ್ಯ ಏನಿದೆಯಲ್ಲ ನಮ್ಮ ಬರ್ತ್ ಡೇಟಲ್ಲೇ ಅಡಗಿ ಇರುತ್ತೆ. ನೀವು ಒಂದು ಹುಟ್ಟಿದ ದಿನಾಂಕ ಇರುತ್ತಲ್ವ, ಆ ದಿನಾಂಕನೇ ನಿಮ್ಮ ಕರಿಯರ್ಗೆ ದಾರಿ ಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಸಪೋಸ್ ನೀವು ನಂಬರ್ 4ರಲ್ಲಿ ಹುಟ್ಟಿದ್ದೀರಾ ಅಂದ್ಕೊಳ್ಳಿ, ಅಂದರೆ 22 ಏನೋ ಒಂದು ಹೇಳಿದ್ರಿ. ಇವಾಗ 4 ಕ್ವಾಲಿಟೀಸ್ ಏನು ಬರುತ್ತೆ, ಆಲ್ಮೋಸ್ಟು ಅದರಲ್ಲಿ ಒಂದು ಸ್ಕಿಲ್ಸ್ ಇರುತ್ತೆ ಅವ್ರ ಹತ್ರ, ಬೇಸಿಕಲಿಂದ ಬಂದುಬಿಟ್ಟಿರುತ್ತೆ. ಇವಾಗ ನೋಡಿ, ಎಂಜಿನಿಯರಿಂಗು ನಂಬರ್ 4 ಕ್ವಾಲಿಟೀಸ್ನ, ಎಂಜಿನಿಯರಿಂಗು, ಆ್ಯಕ್ಟಿಂಗು, ಸೋಷಿಯಲ್ ಲೈಫು, NGO, ಪೊಲಿಟಿಕ್ಸು, ಓಕೆ, ಮೆಡಿಕಲ್ ಸೂಟ್ ಆಗಲ್ಲ ಆಯಿತಾ. ಆಮೇಲೆ ಫಿಲಾಸಫಿನೂ ಸೂಟ್ ಆಗಲ್ಲ. ಸ್ಪೆಷಲಿ ಇದು ಮೇನ್ ಅವ್ರ ಈ ಕರಿಯರ್ಗೆ ಅವ್ರಿಗೆ ಒಳ್ಳೆಯ ಒಂದು ಕ್ವಾಲಿಟೀಸ್ ಬೈ ಬರ್ತ್ ಬಂದಿರುತ್ತೆ ಆಯಿತಾ. ಇವಾಗ ನೀವು ನೋಡಿ, ಇನ್ ಕೇಸ್ ಇವ್ರಿಗೆ ನೀವು ಬೇರೆ ಟ್ರ್ಯಾಕಲ್ಲಿ ಓದ್ತಾರೆ, ಬಟ್ ಕೆರಿಯರ್ ಆಗಲ್ಲ. ಆಟೋಮೆಟಿಕ್ಲಿ ಅವರು ತಮಗೆ ಒಂದು ಅಡಲ್ಟ್ ಏಜಿಗೆ ಬಂದಾಗ ತಾವು ಅದೇ ನಮ್ಗೆ ಯಾವ್ದು ಹಾಬಿ ಇರುತ್ತೋ ಅದ್ರ ಟ್ರ್ಯಾಕಿಗೆ ಹೋಗ್ತಾರೆ. ಇವಾಗ ನಾನು ಓದಿದ್ದೀನಿ, ನಂದು BCom MBA ಆಗಿದೆ, ಅಕೌಂಟ್ಸ್ ನಾನು ಮಾಡ್ತಾ ಇಲ್ಲ, ನಾನು ಜ್ಯೋತಿಷಿ ಮಾಡ್ತಾ ಇದ್ದೆ. ಯಾಕಂದ್ರೆ ಫೈನಲಿ ನನಗೆ ಇದೇ ಡೆಸ್ಟಿನಿನಲ್ಲಿ ಇದೇ ನಂದು ಲೈಫಲ್ಲಿ ನಡೆಸ್ತಾ ಇದೆ ಅಂದಮೇಲೆ ಲಾಸ್ಟಿಗೆ ನಾನು ಅದನ್ನೇ ಮಾಡಬೇಕಾಗ್ತದೆ. ಅದೇ ರೀತಿ ಇವಾಗ ನೋಡಿ, ಮುಂಚೆ ಏನೋಯ್ತು, ಇವಾಗೆಲ್ಲ ಏನು ನಡೀತಾ ಇದೆ, 2000 ಸೀರೀಸ್ ನಡೀತಾ ಇದೆ ಬರ್ತ್ ಡೇಟ್ ಅವ್ರದ್ದು ಜನ್ರೇಷನ್. ಇವಾಗ ನಮ್ದೆಲ್ಲ ಏನಿತ್ತು ಅಂದ್ರೆ 19 ಸೀರೀಸ್ ಬರುತ್ತೆ, 1979, 1985 ಈ ಥರ. ಇವಾಗ ಪ್ರೆಸೆಂಟು 2000 ಸೀರೀಸು. ಇವಾಗ ಏನಾಗ್ತದೆ, ಈ ಎರಡರ ಪ್ರಭಾವ ಹೇಗಿರ್ತದೆ ಅಂತ ಹೇಳಿದ್ರೆ, ತುಂಬ ಒಂದು ಟೆಕ್ನಾಲಜಿಕಲಿ ಮೈಂಡ್ ಸೆಟ್ ಇರುತ್ತೆ. ಡಿಪೆಂಡ್ಸ್. ನಂಬರ್ 2 ಕ್ವಾಲಿಟಿನೇ ಡಿಪೆಂಡೆಬಲ್. ಇವರು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾರೆ. ಅವರು ಯಾವಾಗಲೂ ತಮ್ಮದು ಓನ್ ಇದರಲ್ಲಿ ನಾವು ಮಾಡ್ಕೊಳ್ಳಲ್ಲ, ಓನ್ ಡಿಸಿಷನ್ಸ್ ಇರೋದಿಲ್ಲ, ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾರೆ. ಈಗ ಈ ಟೆಕ್ನಾಲಜಿಕಲ್ ಲೈಫು ಆ ಬರ್ತ್ ಡೇಟ್ಗೆ ಮ್ಯಾಚ್ ಆಗುತ್ತೋ ಇಲ್ಲೋ ನೋಡ್ಬೇಕು. ಆ ಸ್ಕಿಲ್ಸ್ ನಂಬರ್ 5 ಬರುತ್ತೆ. ನಂಬರ್ 5 ಸ್ಕಿಲ್ಸ್ ಏನಿರುತ್ತೆ, ಅಕೌಂಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ಅವ್ರು ಏನು ಮಾಡ್ತಾರೆ, ಕ್ಯಾಲ್ಕುಲೇಷನ್ಸು, ಟೀಚಿಂಗು, ಆಮೇಲೆ ಪ್ರೊಫೆಸರ್ಸ್ ಆಗ್ತಾರೆ. ಆಮೇಲೆ ಇನ್ನೊಂದು ಏನಾಗ್ಬೋದು ಅಂತ ಹೇಳಿದ್ರೆ, ಇವರಲ್ಲಿ ಸ್ಟಾಕ್ ಬ್ರೋಕಿಂಗು, ಶೇರ್ ಮಾರ್ಕೆಟಲ್ಲಿ ತುಂಬ ಜ್ಞಾನ ಇರುತ್ತೆ ಆಯಿತಾ. ಆಮೇಲೆ ಇವು ಫ್ಲೆಕ್ಸಿಬಲ್ ಪೀಪಲ್ಸು, ಎಂಥ ಸಿಚುವೇಶನ್ ಇರಲಿ, ಸ್ಟ್ರೆಸ್ಫುಲ್ ಲೈಫ್ ಇರಲಿ, ಹೇಗೆ ಇರಲಿ ಫ್ಲೆಕ್ಸಿಬಲ್ ಆಗ್ತಾರೆ ಕರಿಯರಲ್ಲಿ. ಕೆಲವೊಂದು ನಂಬರ್ಸು ಫ್ಲೆಕ್ಸಿಬಲ್ ಇರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಆಗ ಆ ನಂಬರಲ್ಲೇ ಕೆಲವೊಂದು ಕರಿಯರ್ಸ್ನ ಇರುತ್ತೆ, ಅದನ್ನು ನಾವು ಡಿಕೋಡ್ ಮಾಡಿದಾಗ ನಾವು ಯಾವುದು ಇನಿಷಿಯಲ್ ಸ್ಟೇಜಲ್ಲಿ ಚೂಸ್ ಮಾಡಿಕೊಂಡು ಆ ಟ್ರ್ಯಾಕಲ್ಲಿ ನಮ್ಮ ಮಕ್ಕಳನ್ನ ನಾವು ಓದಿಸ್ಬೋದು. ಇವಾಗ ಗೊತ್ತಿಲ್ಲ, ಆಲ್ರೆಡಿ ನಾವು ಬಂದ್ಬಿಟ್ಟಿದ್ದೀವಿ, ಇವಾಗ ಅದನ್ನು ಹೇಗೆ ಅಲೈನ್ ಮಾಡ್ಕೊಳ್ಬೇಕು ಆಯಿತಾ. ಇವಾಗ ನಂಬರ್ 4 ಮೆಡಿಕಲ್ ಬೇಡ ಅಂತೇಳಿ ಮೆಡಿಕಲ್ ನೀವು ಓದ್ಬಿಟ್ಟಿದ್ದೀರ, ನಿಮ್ಗೆ ಏನೇ ಮಾಡಿದ್ರೂ ಅದು ಸೆಟ್ ಆಗ್ತಾ ಇಲ್ಲ, ಅಂದರೆ ಸ್ಟ್ರಗಲಿಂಗು, ಹರ್ಡಲ್ಸ್ ಬರ್ತಾನೆ ಇದೆ. ಅವಾಗ ಏನು ಮಾಡ್ತೀರಾ ನೀವು, ಸಾಮಾನ್ಯವಾಗಿ ಒಂದು ಗೈಡೆನ್ಸ್ ತೊಗೊಳ್ತೀರಾ, ಯಾರನ್ನಾದ್ರೂ ಮೆಂಟೋರ್ನ ಹುಡುಕ್ತೀರಾ, ಇಲ್ಲ ನಮ್ಮಂಥ ಆಸ್ಟ್ರಾಲಜರ್ಸ್ ಹತ್ರ ಬರ್ತೀರಾ, ನ್ಯೂಮರಾಲಜಿಸ್ಟ್ ಹತ್ರ ಬರ್ತೀರಾ. ಏನು ಮಾಡಬೇಕು ಅಂದಾಗ ನಾವು ಅದ್ರ ಡೇಟ್ ಆಫ್ ಬರ್ತ್ನ ಡಿಕೋಡ್ ಮಾಡಿದಾಗ ನಾವು ಹೇಳ್ತೀವಿ, ಈ ಟ್ಯಾಕ್ ಬರಬೇಕಾಗಿತ್ತು, ಬಂದಿಲ್ಲ, ಬಟ್ ಇದರಲ್ಲೇ ಉಳ್ಕೊಳ್ಬೇಕು ಅಂತಂದಾಗ ನಾವು ಅದಕ್ಕೆ ಸ್ಪೆಸಿಫಿಕ್ ಆಗಿ ಆ ನಂಬರ್ಗೆ, ಆ ನಿಮ್ಮ ಪ್ರೆಸೆಂಟ್ ನೀವು ಓದಿರುವಂಥದ್ದಕ್ಕೆ ಅಲೈನ್ ಮಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ರೆಮಿಡೀಸ್ನ ಕೊಡ್ತೀವಿ. ನ್ಯೂಮರಾಲಜಿ ರೆಮಿಡೀಸೇ ಕೊಡ್ತೀವಿ ಆಯಿತಾ. ಆ ರೆಮಿಡೀಸ್ನ ನೀವು ಮಾಡ್ಕೊಂಡಾಗ ಏನಾಗ್ತದೆ, 2 ಒಂದು ಟ್ರ್ಯಾಕಿಗೆ ಬರುತ್ತೆ. ಅಲೈನ್ಮೆಂಟ್ ಅಂತ ಹೇಳ್ತೀವಿ ಇದನ್ನು, ಕೆರಿಯರ್ ಅಲೈನ್ಮೆಂಟ್. ಆವಾಗ ಅದೇ ಪ್ರೊಫೆಷನ್ ನೀವು ಓದಿರುವಂಥ ಮೆಡಿಕಲಲ್ಲೇ ನೀವು ಹೋಗ್ತೀವಿ. ಓಕೆ ಸರ್, ಇನ್ನೊಂದು ನಂಬರ್ನ ನಾನು ಕೊಡ್ತೀನಿ, 3 ಮತ್ತು 8. ಇವೆರಡು ನಂಬರ್ಗಳ ಕೆರಿಯರ್ ಹೇಗಿದೆ? ಈಗ ನೋಡಿ, 3 ಅಂತ ಹೇಳಿದೆ. 3 ಅಂದರೆ ಹೆಚ್ಚಾಗಿ ಏನಾಗ್ತದೆ, ನಾಲೆಜಬಲ್ ಪೀಪಲ್ಸ್, ಅಂದರೆ ನಾಲೆಜ್ ಹಂಗರ್ಸ್ ಅಂತ ಹೇಳ್ತೀವಿ ಅವ್ರಿಗೆ. ನೀವು ಎಷ್ಟೇ ಕೊಡಿ ಏನಾದರೂ ಒಂದು ತಿಳ್ಕೊಳ್ಳೋಕೆ ಪ್ರಯತ್ನನೇ ಮಾಡ್ತಾ ಇರ್ತಾರೆ. ಈಗ 8 ಬಂದು ಏನಾಗ್ತದೆ, ಪ್ರಾಕ್ಟಿಕಲ್ ಪೀಪಲ್ಸ್, ಅವರು ಲಾಜಿಕಲ್ ಪೀಪಲ್ಸ್. ದೀಸ್ ಆರ್ ಪ್ರಾಕ್ಟಿಕಲ್ ಪೀಪಲ್ಸ್. ಅಂದರೆ 8 ಕ್ವಾಲಿಟಿ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ, ರಿಸರ್ಚ್ ಇರುತ್ತೆ, ಏನೋ ಒಂದು ಹುಡುಕ್ತಾ ಇರ್ತಾರೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅವರು ಮಾಡೋ ತನಕ ಸಿಗೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಇವ್ರ ಹತ್ರ ಕ್ವಾಲಿಟೀಸು, ನಾಲೆಜ್ಗೆ ಏನು ತೊಂದರೆ ಇರಲ್ಲ. ಟ್ರ್ಯಾಕಲ್ಲಿ, ಲೈಫ್ ಟ್ರ್ಯಾಕಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೋಗುವಾಗ ಒಂದು ಎಕ್ಸ್ಪೀರಿಯನ್ಸ್ನ ಇವ್ರು ನಂಬೋದು, ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾವು ಹೇಳ್ತೀವಿ, ನಮ್ಮ ಡೆಸ್ಟಿನಿ ನಂಬರ್ 8 ಇದೆ, ನೀನು ಈ ದಿವಸ ಇಂಟರ್ವ್ಯೂಗೆ ಹೋಗಬೇಡ ಅಂತ ಕೇಳ್ತೀವಿ. ಯಾಕೆ ಆಗ್ಬಾರ್ದು, ನೋಡೋಣ, ಇಂಟರ್ವ್ಯೂ ಅಟೆಂಡ್ ಆಗ್ತೀರಾ,
ಆಯಿತಾ, ಅದು ಫೇಲ್ ಆಗ್ತದೆ. ಓ ಗುರುಗಳು ಮತ್ತೆ ಕೇಳಬೇಕಾಗಿತ್ತು ಅನ್ನೋ ಒಂದು ಬರುತ್ತೆ. ಈ ಥರ ಒಂದು ಕ್ವಾಲಿಟೀಸ್ ಇರುವಾಗ ನೋಡಿ 8ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟೆಕ್ನಿಕಲ್ ಸೆಕ್ಟರ್, ಆರ್ಮಿ ಅಥವಾ ಗೌರ್ಮೆಂಟ್ ಆಫೀಷಿಯಲ್ಸ್, IAS, IPS, ಹೈಯರ್ ಪೊಸಿಷನ್ ಆಫ್ ಜಾಬ್ಸ್ ಅಪಾರ್ಚುನಿಟೀಸ್ ತುಂಬ ಇರುತ್ತೆ. ಬಿಕಾಸ್ ಅವರು IASಗೆ ಏನಾದರೂ ಪ್ರಯತ್ನ ಮಾಡ್ತಾರೆ, ಡೆಫಿನೆಟ್ಲಿ ಒಂದು 2 ಚಾನ್ಸಲ್ಲೇ ಕ್ಲಿಕ್ ಆಗೋಗ್ಬಿಡ್ತಾರೆ. ಆಯಿತಾ, ಈವನ್ ಮಾಡಿದ್ರೆ ಗೌರ್ಮೆಂಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಜಾಬ್ನೇ ಟ್ರೈ ಮಾಡಬೇಕು. ಮಧ್ಯಮ ವರ್ಗದಲ್ಲಿ ಅವ್ರು ಸೆಟ್ ಆಗಲ್ಲ. ನಾರ್ಮಲ್ ಅಂದರೆ ನೋಡಿ ಕೆಟಗರಿ ಇರುತ್ತೆ, DCA ಅಂತ, A ಕ್ಲಾಸ್ ಆಫೀಸರ್ಸ್ ಅಂತ ಏನೋ ಹೇಳ್ತಾರೆ ಗೌರ್ಮೆಂಟ್ ಸೆಕ್ಟರಲ್ಲಿ. ಬಟ್ ಇವ್ರು ಆಲ್ಮೋಸ್ಟ್ ಸೆಟ್ ಆಗೋದು A ಕೆಟಗರಿಗೇನೆ. BC ಏನಾದರೂ ಇವ್ರು ಏನೋ ಸೆಲೆಕ್ಟ್ ಆದರೆ ಅಲ್ಲಿ ಜಾಸ್ತಿ ಸಮಯ ಇರಲ್ಲ, ಬಿಟ್ಬಿಡ್ತಾರೆ ಜಾಬ್ನ. ಹಾಗೆ ಅಂತ ಹೀಗಾಗಿ ಟೆಕ್ನಿಕಲು ಮತ್ತು ಗೌರ್ಮೆಂಟ್ ಜಾಬ್ಸ್ ತುಂಬ ಇವ್ರಿಗೆ ಮ್ಯಾಚ್ ಆಗ್ತದೆ. ಈವನ್ ಇನ್ ಕೇಸ್ ಏನಾದರೂ ಬಿಸ್ನೆಸ್ಸು ಅಥವಾ ಪಾರ್ಟ್ ಟೈಮ್ ಅದು ಇದು ಮಾಡಿದ್ರೆ ಅದೆಲ್ಲ ಲಿಮಿಟೆಡ್ ಟೈಮಿಗೆ ಮಾತ್ರ, ಬಟ್ ಲೈಫ್ ಅದರಲ್ಲಿ ಡಿಸೈಡ್ ಆಗೋದಿಲ್ಲ. ಓಕೆ ಸರ್, ಕೆರಿಯರ್ ಆದಮೇಲೆ ನಾನು ಬರೋದು ಗಾಡಿ ನಂಬರ್ ಅನ್ನುವಂಥ ವಿಚಾರಕ್ಕೆ. ನಮಗೆ ಗಾಡಿಗಳು ಈಗ ಎಷ್ಟು ಪ್ರಿಯ ಅನ್ನೋದು ಎಲ್ಲರಿಗೂ ಗೊತ್ತು. ಗಾಡಿನ ಒಂಥರ ನಾವು ಮಗು ಥರ ನೋಡ್ಕೊಳ್ತೀವಿ, ಅದು ಕೂಡ ಗೊತ್ತು. ಈ ಗಾಡಿ ನಂಬರ್ಗಳು ಕೂಡ ನಮ್ಮ ಲಕ್ಕನ್ನು ಡಿಸೈಡ್ ಮಾಡುತ್ತೆ. ನಾವೇನೋ ಒಂದು ಕಾರ್ಯ ಮಾಡಬೇಕು ಅಂತಂದ್ರೆ ಈ ಗಾಡಿ ನಂಬರ್ಗಳು ಕೂಡ ಮ್ಯಾಚ್ ಆಗಬೇಕು. ಹೇಗೆ ಸರ್ ಅವೆಲ್ಲ, ಏನು ಕತೆ, ಹೌದಾ ಇಲ್ವಾ ಏನು? ಈಗ ಇದೊಂದು ಇವಾಗಿನ ಪ್ರೆಸೆಂಟ್ ಜನ್ರೇಷನ್ದೇ ಮಾತಾಡೋಣ, ಯಾಕಂದ್ರೆ ಪಾಸ್ಟ್ ಮಾತಾಡಿ ಉಪಯೋಗ ಇಲ್ಲ. ಪ್ರೆಸೆಂಟ್ ಜನ್ರೇಷನ್ಲಿ ನೋಡಿ ಪ್ರತಿಯೊಬ್ಬರಿಗೂ ವೆಹಿಕಲ್ ಡಿಪೆಂಡೆನ್ಸಿ ಇದೆ. ಯಾಕಂದ್ರೆ ಯಾವ್ರಿಗೂ ನಡ್ಕೊಂಡು ಹೋಗಿ ಅಲ್ಲಿ ಅದನ್ನ ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ, ಸಮಯ ವ್ಯರ್ಥ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಟ್ರಾವೆಲಿಂಗ್ ಮಾಡ್ತಾ ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆಯಿತಾ, ಟ್ರಾವೆಲಿಂಗ್ ಮಾಡ್ತಾ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾನು ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗಬೇಕು ಅಂತ ಗಾಡಿಯಲ್ಲಿ ಹೋಗುವಾಗ ಏನೋ ಒಂದು ಅವಘಡನೂ ಆಗ್ತಾ ಇರುತ್ತೆ. ಆಯಿತಾ, ಕೆಲವೊಬ್ಬರ ಲೈಫ್ ಹೇಗಿರ್ತದೆ ಅಂತ ಎಷ್ಟೇ ಇದನ್ನು ಡಿಲೇ ಮಾಡಿದ್ರು ಸಹ ಆ ವೆಹಿಕಲಲ್ಲಿ ಟೈಮ್ ಟು ಟೈಮ್ ರೀಚ್ ಆಗ್ತಾ ಇರ್ತಾರೆ. ಎಷ್ಟೇ ಏನೋ ಇರಲಿ, ಏನೋ ಸ್ಕಿಲ್ ಯೂಸ್ ಮಾಡ್ತಾರೆ, ಏನೋ ಒಂದು ಐಡಿಯಾಸ್ ತೊಗೊಂಡು ಹೋಗ್ತಾರೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಗಾಡಿ ನಂಬರು ಅನ್ನೋದಕ್ಕಿಂತ ಗಾಡಿ ನಂಬರ್ ಜೊತೆಗೆ ಗಾಡಿ ಅದು ವೆಹಿಕಲ್ ಯಾವುದೇ ಯೂಸ್ ಮಾಡಿ, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ವೆಹಿಕಲ್ ಕಲರ್ ಅದೂ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ನೋಡಿ ಗಾಡಿ ಸಂಖ್ಯೆ ಅಂದರೆ ಇವಾಗ ಜನರಲ್ ಆಗಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು ವಿಡಿಯೋಗಳು ಸಿಗುತ್ತೆ, ಎಂಡಿಂಗ್ 4 ಡಿಜಿಟ್ಸ್ನಷ್ಟೇ ಕೌಂಟ್ ಮಾಡ್ತಾರೆ. ಬಟ್ ಅದು ಎಂಡಿಂಗ್ 4 ಡಿಜಿಟ್ಸ್ನಷ್ಟೇ ಕೌಂಟ್ ಮಾಡಬೇಡಿ, ಆ ಎಂಟೈರ್ ಸಿರೀಸ್ನ ಕೌಂಟ್ ಮಾಡಿ ಆ ಸಿಂಗಲ್ ಡಿಜಿಟ್ ನಂಬರಲ್ಲಿ ಏನು ಬರುತ್ತಲ್ವ ಆ ನಂಬರು ನಿಮ್ಮ ಡೆಸ್ಟಿನಿ ನಂಬರ್ಗೆ ಅಲೈನ್ಮೆಂಟ್ ಇರಬೇಕು. ಯಾಕಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ಕರ್ಮಕ್ಕಾಗಿ ಪ್ರತಿಯೊಂದಕ್ಕೂ ನೀವು ಹೋಗೋದು ಡೆಸ್ಟಿನಿ ನಂಬರ್ ಡಿಸೈಡ್ ಮಾಡುವಾಗ, ನಿಮ್ಮ ಲೈಫ್ ಪಾತ್ನ ಡಿಸೈಡ್ ಮಾಡುವಾಗ ಆ ಲೈಫ್ ಪಾತಲ್ಲೇ ನೀವು ವೆಹಿಕಲ್ಸ್ನ ಯೂಸ್ ಮಾಡ್ತೀರಾ. ಆ ನಂಬರ್ ಸೀರೀಸು ಏನು ಮಾಡಬೇಕು, ನಿಮ್ಮ ಡೆಸ್ಟಿನಿ ನಂಬರ್ಗೆ ಅಲೈನ್ಮೆಂಟ್ ಇರಬೇಕು. ಆಮೇಲೆ ಕಲರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಹಾಗಾದರೆ ಇವಾಗ 4 ಡಿಜಿಟ್ಸ್ ಇದೆ ಆ ಗಾಡಿ ನಂಬರಲ್ಲಿ. ಆ 4 ಡಿಜಿಟ್ಸನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಆದಮೇಲೆ ಬರುವಂತಹ ಸಂಖ್ಯೆ ಆ ಒಂದು ವಿಚಾರಗಳನ್ನ ಅಥವಾ ಕೆರಿಯರ್ ಇದು 4 ಡಿಜಿಟ್ ಬೇಡ. ಒಂದು ಎಕ್ಸಾಂಪಲ್ ಅಂದರೆ ಒಂದು ರ್ಯಾಂಡಮ್ ಆಗಿ ನಂಬರ್ ಹೇಳ್ತೀನಿ, KA01 ಅಂತ ಬರುತ್ತೆ. ಆಯ್ತಾ, ಮಧ್ಯಕ್ಕೆ ಒಂದು AB ಅಂತ ಒಂದು ಆಲ್ಫಾಬೆಟ್ ಬರುತ್ತೆ, ಆಮೇಲೆ 4 ಡಿಜಿಟ್ ಬರುತ್ತೆ. ಈ ಆಲ್ಫಾಬೆಟ್ ಸಹಿತ ಎಲ್ಲ ಸಂಖ್ಯೆಗಳನ್ನ ನೀವು ಆ್ಯಡ್ ಮಾಡಬೇಕು. ಇವಾಗ ನ್ಯೂಮರಾಲಜಿನಲ್ಲಿ ಆಲ್ಫಾಬೆಟ್ಗೂ ಒಂದು ನಂಬರ್ ಸಿಸ್ಟಮ್ ಇದೆ. ಆಲ್ಫಾಬೆಟ್ ಪ್ರತಿಯೊಂದು ಆಲ್ಫಾಬೆಟ್ಗೂ ಒಂದೊಂದು ಸ್ಪೆಸಿಫಿಕ್ ನಂಬರ್ ಇದೆ. ಇವಾಗ K ಅಂದರೆ ನಂಬರ್ 2, A ಅಂದರೆ ನಂಬರ್ 1. ಇವಾಗ ಮಧ್ಯಕ್ಕೆ M ಅಂತ ಬಂತ ಅನ್ಕೊಳ್ಳಿ, ವೆಹಿಕಲ್ ನಂಬರ್ ಸೇರಿ M ಅಂದರೆ ನಂಬರ್ 4. ಆಮೇಲೆ ಉಳಿದಿರುವಂಥ ಡಿಜಿಟ್, ಇವೆಲ್ಲ ಡಿಜಿಟನ್ನು ಸಿಂಪ್ಲಿಫೈ ಮಾಡಿ ಆ್ಯಡ್ ಮಾಡಿದಾಗ ಸಿಂಗಲ್ ಡಿಜಿಟ್ ಬರುತ್ತೆ. ಅದು ಇದಕ್ಕೆ ಅಲೈನ್ಮೆಂಟ್ ಇರಬೇಕು. ಇನ್ ಕೇಸ್ ಏನಾದರೂ ವೆಹಿಕಲ್ ನಂಬರಲ್ಲಿ 4 and 8 ಸೀರೀಸಲ್ಲಿ ಬಂದರೆ ಅಥವಾ 8-1 ಸಿರೀಸಲ್ಲಿ ಬಂದರೆ ಆಲ್ಮೋಸ್ಟ್ ಏನಾಗ್ತದೆ, ಇವ್ರಿಗೆ ರೆಮಿಡೀಸ್ನ ಮಾಡಲೇಬೇಕು. ಯಾಕಂದರೆ ಆ ಟ್ರಾವೆಲಿಂಗಲ್ಲಿ ಇವ್ರಿಗೆ ಹರ್ಡಲ್ಸ್ ಇದ್ದೇ ಇರುತ್ತೆ, ಏನಾದರೂ ಆಗ್ಬೋದು. ಹೋಗಿ ನೀವು ಸುಮ್ಮನೆ ಯಾರಿಗಾದ್ರೂ ತಾಗಿಸಿದ್ರು ಆ್ಯಕ್ಸಿಡೆಂಟೇ, ಜೋರಾಗಿ ಗುದ್ದಿದ್ರು ಆ್ಯಕ್ಸಿಡೆಂಟೇ ಅಲ್ವಾ. ಆ ಆ್ಯಕ್ಸಿಡೆಂಟು ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಒಳಗಡೆ ಕೂತವ್ರಿಗೆ ಪೀಸ್ ಇರಲ್ಲ, ಮೆಂಟಲ್ ಪೀಸ್ ಆ ವೆಹಿಕಲಲ್ಲಿ ಕೂತವ್ರಿಗೆ ಇರೋದೇ ಇಲ್ಲ. ಸೊ ನ್ಯೂಮರಾಲಜಿ ಪ್ರಕಾರ ಇದಕ್ಕೂ ಕೂಡ ಅದೊಂದು ಸೊಲ್ಯೂಷನ್ ಇದೆ ಅಂತ ಆಯ್ತು. ಇದೆ,
ಸೊಲ್ಯೂಷನ್ ಇದೆ ನೋಡಿ. ಗಾಡಿ ನಮ್ಮ ಕಲರ್ ಮ್ಯಾಚ್ ಆಗ್ತಾ ಇಲ್ಲ, ಹ್ಮ್. ನಂಬರ್ ಮ್ಯಾಚ್ ಆಗ್ತಾ ಇಲ್ಲ. ಹ್ಮ್. ಇವಾಗ ನನಗೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದಾಗ ನೀವು ಸೇಲ್ ಮಾಡಬಹುದು. ಹ್ಮ್. ಇಲ್ಲ ಸರ್ ನಾನು ತಗೊಂಡಿದ್ದೀನಿ, ಬೇರೆ ವೆಹಿಕಲ್ ತಗೊಳಕ್ಕಾಗಲ್ಲ ಸದ್ಯದ ಪರಿಸ್ಥಿತಿಲಿ, ಇದು ನನಗೆ ಕೆಲಸಕ್ಕೆ ಬೇಕೇ ಬೇಕು ಅಂದಾಗ ನಾವೇನು ಮಾಡ್ತೀವಿ ಅಂದರೆ, ಕೆಲವೊಂದು ನಂಬರ್ಸ್ನ ನೀವು ಚೇಂಜ್ ಮಾಡ್ಕೊಡ್ಬೇಕಾದ್ರೆ ನಂಬರ್ ಪ್ಲೇಟಲ್ಲಿ ಏನು ಎಂಟರ್ ಚೇಂಜ್ ಮಾಡೋಕ್ಕಾಗಲ್ಲ, ಕೆಲವೊಂದು ಲಕ್ಕಿ ನಂಬರ್ಸ್ನ ನೀವು ಸ್ಟಿಕ್ಕರ್ ಆಗಿ ಅಂಟಿಸ್ಕೋಬಹುದು. ಆಮೇಲೆ ಇನ್ನೊಂದು ಏನಾಗ್ತದೆ, ಕಲರ್ ಮ್ಯಾಚ್ ಆಗಿಲ್ಲ ಅಂದರೆ ಇಂಟೀರಿಯರಲ್ಲಿ, ಹೊರಗಡೆ ಬಿಡಿ, ಇಂಟೀರಿಯರಲ್ಲಿ ನಾವು ಕೆಲವೊಂದು ಕಲರ್ ಕೋಡ್ಸ್ನ ಸಜೆಸ್ಟ್ ಮಾಡ್ತೇನೆ. ನೀವು ಅದನ್ನು ಯಾವುದಾದ್ರೂ ಒಂದು ಫಾರ್ಮಲ್ಲಿ ಆ ಕಲರ್ಸ್ನ ಜಾಸ್ತಿ ನಿಮ್ಗೆ ಕಾಣೋ ಥರ ಒಳಗಡೆ ನೀವು ಇಟ್ಕೊಂಡಾಗ ಏನಾಗ್ತದೆ, ಆ ಪೀಸ್ನೆಸ್ ಬರುತ್ತೆ. ಹೀಗೂ ಕೂಡ ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ಕೆರಿಯರ್ನ ನಾವು ಈ ಥರನೂ ಕೂಡ ಬಿಲ್ಡ್ ಮಾಡ್ಕೊಂಡು, ಅದಕ್ಕೆ ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ಇದೆ. ಆ ಪರಿಹಾರನ ನೀವೇನೂ ಹುಡ್ಕೊಬಹುದು, ಅಥವಾ ಗುರುಗಳ ಹತ್ರ, ನಿಮ್ಮ ನಂಬಿಕೆಸ್ಥ ಗುರುಗಳ ಹತ್ರ ನೀವು ಮಾರ್ಗದರ್ಶನ ಪರಿಹಾರವನ್ನು ತಿಳ್ಕೋಬಹುದು. ಇಲ್ಲ ಗೊತ್ತಿಲ್ಲ ಸರ್ ನಮಗೆ ಹೆಂಗೆ ಅಂತೇಳಿ ನೀವು ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಸಹ ಇದಕ್ಕೆ ನಾವು ಸಿಂಪಲ್ ಟ್ರಿಕ್ಸ್ನ ನಾವು ಹೇಳ್ಕೊಡ್ತೇವೆ. ಅದನ್ನು ನೀವು ಮಾಡೋದನ್ನ ಎಷ್ಟೋ ಒಂದು ಅಲೈನ್ಮೆಂಟ್ಸ್ ಲೈಫಲ್ಲಿ ನೀವೇ ಮಾಡ್ಕೊಂಡ್ಬಿಡ್ಬೋದು. ಈ ಥರ ಒಂದು ಪರಿಹಾರ ಭಾಗದಲ್ಲಿಯೂ ಇದೆ. ಗುರುಗಳೇ, ಇನ್ನೊಂದು ವಿಚಾರ ತುಂಬಾ ಕಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೇನೆ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಿಟ್ಟಿರ್ತಾರೆ. ಸ್ಕೂಲು ಕಾಲೇಜಲ್ಲೆಲ್ಲ ಅದೇ ಸರ್ಟಿಫಿಕೇಟ್ ಮೇಲೆ ನಡೀತಾ ಇರುತ್ತೆ. ಆದರೆ ಡೇಟ್ ಆಫ್ ಬರ್ತ್ ಚೇಂಜ್ ಇರುತ್ತೆ. ಈಗ ಒಂದು ಕಡೆ ಡೇಟ್ ಆಫ್ ಬರ್ತ್ ಕೂಡ ನಮ್ಮ ವ್ಯಕ್ತಿತ್ವನ ಅಳಿಯುತ್ತೆ, ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತೆ. ಮತ್ತೊಂದು ಕಡೆ ನಾವು ಯಾವಾಗಲೂ ಒಂದೇ ನಂಬರ್ಸನ್ನ ಯೂಸ್ ಮಾಡ್ತಿದ್ದಾಗಲೂ ಕೂಡ ಆ ನಂಬರ್ಸ್ಗಳು ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಹೇಗೆ ಇವೆರಡೂ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್, ಚೇಂಜ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ, ಹೇಗೆ ಏನು ಅಂತ? ಇದು ಒಂದು ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು. ಈಗ ನೋಡಿ, ಎಷ್ಟೋ ಜನ ಡೇಟ್ ಆಫ್ ಬರ್ತ್ಗಳು ಬೇರೆ ಬೇರೆ ಒಂದು ಕಾರಣಕ್ಕಾಗಿ ಚೇಂಜ್ ಆಗಿರುತ್ತೆ. ಬೇರೆ ಕಾರಣಕ್ಕೆ, ಉದಾಹರಣೆಗೆ ಅಂದರೆ ಕೆಲವೊಬ್ಬರು ಸ್ಕೂಲ್ ಅಡ್ಮಿಷನ್ ಟೈಮಲ್ಲಿ ಅದು ಏಜ್ ಮ್ಯಾಚ್ ಆಗಲ್ಲ ಅಂತ ಮಾಡಿಸಿರ್ತಾರೆ. ಕೆಲವೊಬ್ಬರಿಗೆ ಡೇಟ್ ಆಫ್ ಬರ್ತಿಗೆ ಗೊತ್ತಿರಲ್ಲ, ಗೌರ್ಮೆಂಟಿಂದ ಡೈರೆಕ್ಟ್ ಅಸೈನು ಆಗಿರುತ್ತೆ. ಬರ್ತ್ ಸರ್ಟಿಫಿಕೇಟ್ ಮಾಡಿಸಿರುವಾಗ ಕಾಮನ್ ಆಗಿ ಒಂದು ಡೇಟ್ ಆಫ್ ಬರ್ತ್ನು ಮ್ಯಾಚ್ ಹಾಕಿರ್ತಾರೆ. ಈಗ ಈ ಸಂದರ್ಭದಲ್ಲಿ ಆ ಡೇಟ್ ಆಫ್ ಬರ್ತು, ಡಾಕ್ಯುಮೆಂಟ್ ಡೇಟ್ ಆಫ್ ಬರ್ತನ್ನ ನಾವು ಫಾಲೋ ಮಾಡಬೇಕಾ, ಅಥವಾ ನಾವು ನಿಜವಾಗಲೂ ಹುಟ್ಟಿರೋ ಡೇಟ್ ಆಫ್ ಬರ್ತ್ನ ಫಾಲೋ ಮಾಡಬೇಕಾಗಿರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್. ಸುಮಾರು ಈ ಥರ ಕೇಸಸ್ ನನ್ನ ಹತ್ರ ಬಂದಿದೆ. ನೇಮ್ ಕರೆಕ್ಷನ್ಗೋಸ್ಕರ, ರೆಮಿಡೀಸ್ಗೋಸ್ಕರ ಬಂದಾಗ ಈ ಥರ ಕ್ವಶನ್ಸ್ ಸುಮಾರು ಬಂದಿದೆ. ಈ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸುಮಾರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದು, ಆಮೇಲೆ ರಿಸಲ್ಟ್ ಬಂದಿರುವಂಥದ್ದು ಆಯಿತಾ. ಈಗ ನೋಡಿ, ಡಾಕ್ಯುಮೆಂಟಲ್ಲಿ ಬರುವಂಥ ಡೇಟ್ ಆಫ್ ಬರ್ತ್ ಆಯಿತು, ನಂಬರ್ಸ್ ಆಯಿತು, ಡೇಟ್ ಆಫ್ ಬರ್ತು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ನೀವು ನಿಮ್ಮ ಮೂಲ ಹುಟ್ಟಿರುವಂಥ ಒಂದು ದಿನಾಂಕವನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಇನ್ ಕೇಸ್ ನಿಮಗೆ ದಿನಾಂಕ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ, ಇವಾಗಿನ ಟೈಮಲ್ಲಿ ಏನಾಗ್ತದೆ, ಎಲ್ಲರೂ ಪ್ರತಿಯೊಬ್ಬರು ಹುಟ್ಟಿರುವಂಥ ದಿನಾಂಕವನ್ನು ತಿಳ್ಕೊಂಡಿರ್ತಾರೆ, ಬರ್ತ್ ಸರ್ಟಿಫಿಕೇಟ್ ಕೊಡ್ತಾ ಇರ್ತಾರೆ. ಏನೋ ಒಂದಿತ್ತು, ಅದು 19 ಸೀರೀಸಲ್ಲಿ ಬರ್ತ್ ಸರ್ಟಿಫಿಕೇಟ್ ಇರ್ತಾ ಇರಲಿಲ್ಲ ಅಂತ, ಬಟ್ ಪ್ರೆಸೆಂಟಲ್ಲಿ ಎಲ್ಲರಿಗೂ ಬರ್ತ್ ಡೇಟ್ಸ್ ಇದೆ. ಆ ಪ್ರಕಾರ ನೀವು ಹುಟ್ಟಿರುವಂಥ ಮೇನ್ ಡೇಟಿಂದನೇ ನೀವು ರೆಮಿಡೀಸ್ನ, ಲೈಫ್ ಟ್ರ್ಯಾಕ್ಸ್ನ ನೀವು ಚೂಸ್ ಮಾಡ್ಕೋಬೇಕಾಗ್ತದೆ. ಡಾಕ್ಯುಮೆಂಟಲ್ಲಿ ಏನಾದರೂ ಕರೆಕ್ಷನ್ ಆಗಿದ್ರೆ ಅದು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಎಷ್ಟು ವಿಚಾರಗಳು ಈ ಒಂದು ಬ್ರಾಡ್ಕಾಸ್ಟಲ್ಲಿ ನಿಮ್ಮಿಂದ ತಿಳಿತಾ ಬಂತು. ಅಸ್ಟ್ರಾಲಜಿ ಆಗಿರಬಹುದು, ಬಣ್ಣಗಳಾಗಿರ್ಬೋದು, ನ್ಯೂಮರಾಲಜಿಯನ್ನು ಬಿಟ್ಟು ಕೂಡ ಅಸ್ಟ್ರಾಲಜಿಯಲ್ಲಿ ಬಣ್ಣಗಳ ಬಗ್ಗೆ ಹಲವಾರು ಮಾಹಿತಿಯನ್ನು, ವಿಶಿಷ್ಟ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆಚಾರ್ಯ ಶಕ್ತಿ ಗುರುಗಳು ಹಲವಾರು ವಿಚಾರಗಳು, ನ್ಯೂಮರಾಲಜಿ ಆಗಿರಬಹುದು, ಅಸ್ಟ್ರಾಲಜಿ ಆಗಿರಬಹುದು, ಹಾಗೆ ಹಲವಾರು ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದರೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಹಾಗೆ ಅಕಸ್ಮಾತ್ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ, ಇದರಲ್ಲಿ ಏನಾದರೂ ಆಸಕ್ತಿ ಇದ್ರೆ, ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಅವರ ಲೊಕೇಶನ್, ಬ್ರಾಂಚಸ್ ಎಲ್ಲಿದೆ, ಹಾಗೆ ಕಾಂಟ್ಯಾಕ್ಟ್ ಏನಿದೆ ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿರ್ತೀವಿ. ಮುಂದಿನ ಬ್ರಾಡ್ಕಾಸ್ಟ್ ಅಲ್ಲಿ ಹಲವಾರು ಕೆಟಗರಿ, ಬೇರೆ ಬೇರೆ ಕೆಟಗರಿಯಲ್ಲಿ ಇನ್ನಷ್ಟು ವಿಚಾರಗಳನ್ನ, ವಿಶಿಷ್ಟ ವಿಚಾರಗಳನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.